Good morning, dear students. Students, in the previous class, we were discussing about least count and least count error, and also we are discussing about the five definitions. They are important for your examination. The first one is absolute value, or it is also called true value. The second definition is absolute error. The third definition is for absolute error and also mean absolute error. Finally, we are discussing about the two important definitions. They are relative error, it is also called fractional error, and also the last one is percentage of error. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಅದು ಕೂಡ ಸಿ ಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ನೋಡಬೇಕಾಗಿರೋ ಫಾರ್ಮುಲಾಸ್ ಲಾಸ್ಟ್ಗೆ ನೀವೇನು ಒಂದು ಕಾಲಮ್ ನೋಡ್ಕೊಂಡಿದ್ದೀರೋ ಅದರಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂಡ್ ಆಲ್ಸೋ ಪವರ್ಸ್ ಈ ಥರ ಇದ್ದಾಗ ಯಾವ ರೀತಿ ನೀವು ಈಕ್ವೇಷನ್ಸ್ನ ಯೂಸ್ ಮಾಡ್ಕೋಬೇಕು ಅಂತ ನೀವು ಟೇಬಲ್ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು. ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಒಂದು ಮಾತ್ರ ಹೇಳ್ತೀನಿ, ಝಡ್ ದ ಫಿಸಿಕಲ್ ಕ್ವಾಂಟಿಟೀಸ್, ಟೂ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಆಡೆಡ್. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಆಡ್ ಆಗ್ತಾರೆ ಇಲ್ಲಿ ಅಂದಾಗ ನೀವೇನು ಮಾಡ್ತೀರಾ, ದ ರಿಲೇಟಿವ್ ಎರರ್ ಈಸ್ ಡೆಲ್ಟಾ ಝಡ್ ಬೈ ಝಡ್ ಇಸ್ ಈಕ್ವಲ್ ಟು, ಅದಕ್ಕೆ ಸೂಟೇಬಲ್ ಫಾರ್ಮುಲಾ ಇದೆ. ಯಾವ ಫಾರ್ಮುಲಾ ನೋಡ್ಬೋದು, ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಮೈನಸ್ ಇದ್ರೆ ಇಲ್ಲಿ ಹೋಲ್ ಡಿವೈಡೆಡ್ ಬೈ ಎ ಮೈನಸ್ ಸಿ. ಅಲ್ಲಿಗೆ ಪ್ಲಸ್ ಆರ್ ಮೈನಸ್ ಫಾರ್ಮುಲಾ ನೀವು ಒಂದೇ ಇದು ಬರ್ಕೋಬಹುದು. ಪ್ಲಸ್ ಇದ್ರೆ ಡಿನಾಮಿನೇಟರ್ ಎ ಪ್ಲಸ್ ಬಿ ಬರ್ಕೊಳ್ಳಿ, ಸಬ್ಸ್ಟ್ರಾಕ್ಟ್ ಆಗ್ತಿದ್ರೆ ಎ ಮೈನಸ್ ಬಿ. ಹಾಗಾಗಿ ಇದು ಫ್ರಾಕ್ಷನಲ್ ಎರರ್. ಇಫ್ ಯು ಫೈಂಡ್ ದಿ ಪರ್ಸೆಂಟೇಜ್ ಆಫ್ ಎರರ್, ದೆನ್ ವಿ ಆರ್ ಮಲ್ಟಿಪ್ಲೈ ದಿ ಈಕ್ವೇಷನ್, ದಟ್ ಈಸ್ ರಿಲೇಟಿವ್ ಎರರ್ ಈಕ್ವೇಷನ್ ವಿತ್ ದಿ ಪರ್ಸೆಂಟೇಜ್ ಆರ್ ಮಲ್ಟಿಪ್ಲೈಡ್ ಬೈ 100. ನಿಮ್ಗೆ ಏನು ರಿಲೇಟಿವ್ ಎರರ್ ಗೊತ್ತಿರುತ್ತೋ ಇಂಟು 100 ಅಂತ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಎರರ್ ಆಗುತ್ತೆ. ಪರ್ಸೆಂಟೇಜ್ ರಿಲೇಟಿವ್ ಇದ್ದರೆ ಅಷ್ಟು ಮಾತ್ರ ಮಾಡ್ತೀವಿ. ಈ ಥರ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಗೆ ಒಂದೇ ಥರ ಫಾರ್ಮುಲಾ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇನ್ನೊಂದು ಏನು ಹೇಳ್ಬಿಡ್ತೀನಿ ನಾನು, ಎ ಬಿ ಆರ್ ಎ ಬೈ ಬಿ, ಇದಕ್ಕೆ ಒಂದೇ ಫಾರ್ಮುಲಾ ಯಾವುದು, ಡೆಲ್ಟಾ ಝಡ್ ಡಿವೈಡೆಡ್ ಬೈ ಝಡ್ ಇಸ್ ಈಕ್ವಲ್ ಟು ಡೆಲ್ಟಾ ಎ ಬೈ ಎ ಪ್ಲಸ್ delta b by root. Most important, if you are multiplied with 100, then that gives the percentage of error. ಈ ಫಾರ್ಮುಲಾ ಸೇಮ್ ಇರುತ್ತೆ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಗೆ. ಅಡಿಷನ್ ಗೂ ಸಬ್ಸ್ಟ್ರಾಕ್ಷನ್ ಒಂದೇ ತರ ಫಾರ್ಮುಲಾ, ಬಟ್ ಡಿನಾಮಿನೇಟರ್ ಪಾಸಿಟಿವ್ ನೆಗೆಟಿವ್ ನೋಡ್ಕೋಬೇಕು. ಸಬ್ಸ್ಟ್ರಾಕ್ಟ್ ಆಗುತ್ತೆ ಅಡಿಷನ್ ತನ್ನದ ಮೇಲೆ ನೀವು ಸೈನ್ ಚೂಸ್ ಮಾಡ್ತಾ ಹೋಗ್ತೀರಾ. ಫೈನಲಿ ಇನ್ನೊಂದು ಡಿಸ್ಕಸ್ ಮಾಡಿದ್ರಿ, the physical quantity in terms of power of n anta. For example, a is the physical quantity, power n represents the power. In that time, the relative error delta z divided by z is equal to n into, is important, delta a by a. ಅರ್ಥ ಆಗ್ತಿಲ್ಲ? ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ, ಅದ್ರ ಜೊತೆ ಪವರ್ ಇರುತ್ತೆ, ಹಾಗಾಗಿ ಎರಡನ್ನೂ ಮರ್ಜ್ ಮಾಡಿ ಫಾರ್ಮುಲಾಸ್ ಯೂಸ್ ಮಾಡ್ತೀರಾ. ನಂಬರ್ ಆಫ್ ಪ್ರಾಬ್ಲಮ್ಸ್ ಸಿ ಟಿ ಎ ಮಾಡಬೇಕಾದ್ರೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಯಾವ್ಯಾವ ಫಾರ್ಮುಲಾ ಬರುತ್ತೋ ಆ ಬೇಸಿಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಈಕ್ವೇಷನ್ಸ್ನ. ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗಿರೋದು ಸಿಗ್ನಿಫಿಕೆಂಟ್ ಫಿಗರ್ಸ್. ಇದರಲ್ಲೂ ಕೂಡ ಕ್ವಶನ್ಸ್ ಇರುತ್ತೆ, ಸಿ ಟಿ ಎಲ್ಲೂ ಬರ್ಬೋದು. ನೀವು ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿ ಗಿವನ್ ವ್ಯಾಲ್ಯೂ ಅಂತ ಕೊಡ್ಬೋದು. ನೀವು 3 ರೂಲ್ಸ್ ಇದೆ, ಈ 3 ರೂಲ್ಸ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಮೆಂಟ್ ಬೈ ಸಿಗ್ನಿಫಿಕೆಂಟ್ ಫಿಗರ್. ಸಿಗ್ನಿಫಿಕೆಂಟ್ ನಿಮ್ಗೆ ಗೊತ್ತಿದೆ, ಫಿಸಿಕ್ಸ್ ಅನ್ನೋ ಫಿಗರ್ ಅಂತ ಹೇಳ್ತಾ ಇದ್ದೀವಿ, ಅಲ್ಲಿ ದಟ್ ರೆಪ್ರೆಸೆಂಟ್ಸ್ ದಿ ನಂಬರ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಆಲ್ಸೋ ಕಾಲ್ಡ್ ಡಿಜಿಟ್ಸ್ ಅಂತ ಹೇಳ್ತೀವಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದಿ ಡಿಜಿಟ್ಸ್ used to express the physical quantity correctly. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ನೀವು ಕರೆಕ್ಟಾಗಿ ಹೇಳಬೇಕು ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ನ ನಾವು ಬೇಸಿಸ್ ಆಗಿ ಇಟ್ಕೊಂಡು ಹೇಳ್ತಾ ಇರ್ತೀವಿ. ಆ್ಯಂಡ್ ದಿಸ್ ಸಿಗ್ನಿಫಿಕೆಂಟ್ ಫಿಗರ್ ಗಿವ್ಸ್ ಎನ್ ಐಡಿಯಾ ಅಬೌಟ್ ಅಕ್ಯುರೇಸಿ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಸಿಗ್ನಿಫಿಕೆಂಟ್ ಫಿಗರ್ ಗಿವ್ಸ್ ದಿ ಐಡಿಯಾ ಅಬೌಟ್ ಅಕ್ಯುರೇಸಿ. ಕ್ಲಿಯರ್ ಆಗಿದೆ ನಾನು ಹೇಳ್ತಾ ಇರೋ? ಲೀಸ್ಟ್ ಕೌಂಟ್ ಬಗ್ಗೆ ಇನ್ನೊಂದು ಟೈಮ್ ಹೇಳ್ತೀನಿ. ವಾಟ್ ಈಸ್ ಮೆಂಟ್ ಬೈ ಲೀಸ್ಟ್ ಕೌಂಟ್? Least count is the smallest value that can be measured by using the measuring instruments such as ಯಾವ್ಯಾವ ತಗೊಂಡಿದ್ದೀವಿ ನೀವು ಲಾಸ್ಟ್ ಕ್ಲಾಸ್ ಎಕ್ಸಾಮ್ನಲ್ಲಿ, ಮೀಟರ್ ಸ್ಕೇಲ್, ವರ್ನಿಯರ್, ಸ್ಕ್ರೂ ಗೇಜ್ ಈ ಥರ ತಗೊಂಡಿದ್ದೀರಾ. ಅಲ್ಲಿ ಲೀಸ್ಟ್ ಕೌಂಟ್ನ ಹೇಳಿ ಡಿಫರೆಂಟ್ ವ್ಯಾಲ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೀಸ್ಟ್ ಕೌಂಟ್ ಫಾರ್ ದಿ ವರ್ನಿಯರ್ ಕ್ಯಾಲಿಪರ್ ಈಸ್ 0.01 ಸೆಂಟಿಮೀಟರ್. ದ ಲೀಸ್ಟ್ ಕೌಂಟ್ ಫಾರ್ ದಿ ಸ್ಕ್ರೂ ಗೇಜ್ ಈಸ್ 0.001 ಸೆಂಟಿಮೀಟರ್. Here, the least count of the screw gauge is minimum or smaller compared to the least count of the vernier caliper. If the least count is smaller, then
ಪ್ರಿಸಿಷನ್ ವಿಲ್ ಬಿ ಗ್ರೇಟರ್. ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ನಲ್ಲಿ ಕಂಪೇರ್ ಮಾಡಿ ತಗೊಳ್ತಾ ಇದ್ದೀನಿ. ನಮ್ಗೆ ಯಾವಾಗ ಲೀಸ್ಟ್ ಕೌಂಟ್ ಕಡಿಮೆ ಇರುತ್ತೋ ಅದು ಪ್ರಿಸೈಡ್ ವ್ಯಾಲ್ಯೂ ಆಗಿರುತ್ತೆ. ಯಾಕೆ ಅದು ಜಾಸ್ತಿ ಪ್ರಿಸೈಡ್ ಆಗುತ್ತೆ ಅಂದರೆ ಇದರ ಲಿಮಿಟ್ ಆಫ್ ರೆಸಲ್ಯೂಷನ್ ಜಾಸ್ತಿ ಇರುತ್ತೆ. ಪ್ರಿಸಿಷನ್ ಡೆಫಿನೇಷನ್ ಅದೇ ಅಲ್ಲ. ವಾಟ್ ಇಸ್ ಮೀನ್ ಪ್ರಿಸಿಷನ್? ಪ್ರಿಸಿಷನ್ ಇಂಡಿಕೇಟ್ಸ್ ದಿ ಲಿಮಿಟ್ ಆಫ್ ರೆಸಲ್ಯೂಷನ್ ಆಫ್ ದಿ ಮೆಜರ್ಮೆಂಟ್. ಹಾಗಾಗಿ ಇಲ್ಲಿ ಲಿಮಿಟ್ ಆಫ್ ರೆಸಲ್ಯೂಷನ್ ಜಾಸ್ತಿ ಇದೆ, ಪ್ರಿಸಿಷನ್ ಜಾಸ್ತಿ ಆಗುತ್ತೆ. ಹಾಗಾಗಿಟ್ಟು ಇದೊಂದು ಜ್ಞಾಪಕ ಕೂಡ ಲೀಸ್ಟ್ ಕೌಂಟ್ ಅಂಡ್ precision are inversely related. Precision are inversely related. ನಮಗೆ ಯಾವ ವ್ಯಾಲ್ಯೂಗೆ ಲೀಸ್ಟ್ ಕೌಂಟ್ ಕಡಿಮೆ ಹೇಳ್ತೀವೋ ಅದು ಪ್ರಿಸೈಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ. ಯಾಕೆ ಸರ್ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ gives an idea about accuracy. Least count gives an about precision. Least count minimum, precision is more ಅಂತ ಇನ್ವರ್ಸ್ ಆಗಿ ಹೇಳ್ತಾ ಹೋಗಿದ್ದೀವಲ್ಲ, ಆ ಥರ ಇನ್ನೊಂದು ರಿಲೇಷನ್ ಈಸಿಯಾಗಿ ಹೇಳ್ಬೋದು. ಸಿಗ್ನಿಫಿಕೆಂಟ್ ಫಿಗರ್ gives an idea about accuracy. ಯಾವ ಥರ ಐಡಿಯಾ ಕೊಡುತ್ತೆ ಅಂದರೆ if the significant figures are more then that value is more accurate. ಇದು ಡೈರೆಕ್ಟ್ಲಿ ರಿಲೇಟೆಡ್. ಅಲ್ಲಿ ಇನ್ವರ್ಸ್ ಹೇಳಿದ್ವಿ, ಲೀಸ್ಟ್ ಕೌಂಟ್ ಕಡಿಮೆ ಇದ್ದರೆ ಪ್ರಿಸಿಷನ್ ಜಾಸ್ತಿ ಅಂತ ಹೇಳ್ತಾ ಇದ್ವಿ, ಇನ್ವರ್ಸ್ ಆಗಿ ಹೇಳ್ತಾ ಇದ್ವಿ. ಇಲ್ಲಿ ಡೈರೆಕ್ಟ್ಲಿ ರಿಲೇಟೆಡ್. If the significant figure of the given value is more, then we can say that that value is more accurate. ಇಲ್ಲಿ ನೋಡಿ ಡೈರೆಕ್ಟ್ ರಿಲೇಷನ್ಸ್ ನಾವು ಎರಡು ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ವಿ. ಅಲ್ಲಿ ಒಂದು ಜಾಸ್ತಿ ಇದ್ರೆ ಒಂದು ಕಡಿಮೆ ಇದ್ರೆ ಒಂದು ಜಾಸ್ತಿ ಅಂತ ಹೇಳ್ತಾ ಇದ್ವಿ. ಈ ಥರ ನೀವು ಈ ಬೇಸಿಸ್ ಮೇಲೆ ಅರ್ಥ ಮಾಡ್ಕೋಬೇಕು. ಈಗ ಕ್ಲಿಯರ್ ಆಯ್ತಾ ನಾನು ಹೇಳಿದ್ದು? ಸಿಗ್ನಿಫಿಕೆಂಟ್ ಫಿಗರ್ ಅಂತ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದಿ ಡಿಜಿಟ್ಸ್. ನಿಮ್ಗೆ ಎಕ್ಸಾಂಪಲ್ ತಗೊಂಡಾಗಲೇ ಕ್ಲಿಯರ್ ಆಗುತ್ತೆ ಡೆಫಿನೇಷನ್, ಅದು ಗೊತ್ತಿದೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದಿ ಡಿಜಿಟ್ಸ್ which requires to express the physical quantity correctly. ಒಂದು ಫಿಸಿಕಲ್ ಕ್ವಾಂಟಿಟಿನ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮಗೆ ಡಿಜಿಟ್ಸ್ ಬೇಕಾಗುತ್ತೆ. ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ 4 ಇದೆ, 6 ಇದೆ, 7 ಇದೆ, 2 ಇದೆ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ದೇ ಆರ್ ರೆಪ್ರೆಸೆಂಟ್ಸ್ ದಿ ಡಿಜಿಟ್ಸ್. ಆ ಎಷ್ಟು ಡಿಜಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಅದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಎಕ್ಸಾಂಪಲ್ ನೋಡ್ಕೊಳ್ಳಿ, ನೀವು ಹೇಳ್ತೀರಾ 2.71, ನೆಕ್ಸ್ಟ್ ತಗೊಳ್ತೀನಿ ಅದೇ ವ್ಯಾಲ್ಯೂ 712 ಅಂತ ತಗೊಳ್ತೀನಿ. ಇದರಲ್ಲಿ ಯಾವ್ದು ಅಕ್ಯುರೇಟ್ ಗೊತ್ತಾ? ಇದು ಓನ್ಲಿ 2.71 ಅಷ್ಟೇ. 3 ಡಿಜಿಟ್ಸ್ನ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಇಲ್ಲಿ 2.712 4 ಡಿಜಿಟ್ಸ್ನ ತಗೊಂಡು ಇದನ್ನ ಇಲ್ಲಿ ಕೌಂಟ್ ಮಾಡಿ 4 ಡಿಜಿಟ್ಸ್ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಬರೀತೀನಿ 7123 ಅಂತ ಬರೀತೀನಿ. ಈಗ ನೋಡ್ಕೊಳ್ಳಿ 5 ಡಿಜಿಟ್ಸ್ ಆಯಿತು. 5 ಡಿಜಿಟ್ಸ್ ಆಯಿತು ಅಂದರೆ 5 ಸಿಗ್ನಿಫಿಕೆಂಟ್ ಫಿಗರ್ ಆಯಿತು. ಇದು 4 ಇದೆ, 4 ಸಿಗ್ನಿಫಿಕೆಂಟ್ ಫಿಗರ್. 3 ಇದೆ ಡಿಜಿಟ್ಸು, 3 ಸಿಗ್ನಿಫಿಕೆಂಟ್ ಫಿಗರ್. ಈ 3 ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಜಾಸ್ತಿ ಇರೋದು ಯಾವುದರಲ್ಲಿ? ಥರ್ಡ್ ವ್ಯಾಲ್ಯೂ. ಹಾಗಾಗಿಬಿಟ್ಟು ಮೂರು ಅಕ್ಯುರೇಟ್ ವ್ಯಾಲ್ಯೂ ಯಾರು ತಗೊಳ್ತೀರಾ? ಇದೆ ನೋಡ್ಕೊಳ್ಳಿ. ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಡೆಫಿನೇಷನ್ ಮತ್ತು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಆರ್ ಯೂಸ್ ಏನು ನಮಗೆ ಇದನ್ನು ಓದೋದ್ರಿಂದ ಅಂದರೆ ಯು ಕ್ಯಾನ್ ಸೇ ದಿ ಅಕ್ಯುರೇಸಿ ಆಫ್ ದಿ ವ್ಯಾಲ್ಯೂ ಬೈ knowing the significant figure. Significant figure is more, then you can say that accuracy is more. Is it clear ಆಯ್ತಲ್ವಾ? ಡೆಫಿನೇಷನ್ ಬರ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ನ ಹೇಳೋದಕ್ಕೆ 3 ರೂಲ್ಸ್ ಇದೆ. ಅಂದರೆ ಝೀರೋಸ್ ಲೆಫ್ಟಲ್ಲಿ ಇದ್ದರೆ, ಝೀರೋಸ್ ರೈಟಲ್ಲಿ ಇದ್ದರೆ, ಬಿಟ್ವೀನ್ ಇದ್ದರೆ ನೀವು ಯಾವ ಥರ ನೀವು ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದು ಹೇಳ್ತಾ ಹೋಗ್ತೀವಿ. ಫಸ್ಟ್ ರೈಟ್ ದಿ ಡೆಫಿನೇಷನ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್. ರೈಟ್ ನೌ ದಿ ಡಿಜಿಟ್ಸ್ required to express a physical quantity. A physical quantity correctly. ನೀವು ಒಂದು ಫಿಸಿಕಲ್ ಕ್ವಾಂಟಿಟಿನ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಎಷ್ಟು ಡಿಜಿಟ್ಸ್ ನಮಗೆ ಸ್ಥಿತಿ ಇದೆ ಅನ್ನೋದನ್ನೇ ಸಿಗ್ನಿಫಿಕೆಂಟ್ ಫಿಗರ್ ಹೇಳ್ತಾ ಹೋಗೋದು. ಕರೆಕ್ಟ್ಲಿ ಆರ್ ಕಾಲ್ಡ್ ಸಿಗ್ನಿಫಿಕೆಂಟ್ ಫಿಗರ್ ಆರ್ ಫಿಗರ್ಸ್. Significant figures are the digits. They are used to express the physical quantity correctly. Clear ಆಯ್ತಲ್ವಾ? ಬೇಗ ಬರ್ಕೊಂಡಿರ್ಬೇಕು. ನೀವು ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಸ್ಟಾಪ್ ಮಾಡಿ ವಿಡಿಯೋನ ನೀವು ಅದು ಬರ್ಕೋಬೇಕಾಗಿರುತ್ತೆ. ಕ್ಲಿಯರ್ ಆಯ್ತಲ್ವಾ? ಈ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೀವು ಸ್ಟಡಿ ಮಾಡೋದು ಏನಕ್ಕೆ ಅಂತ ಅರ್ಥ ಆಗಿದೆ ನಿಮಗೆ. ಸಿಗ್ನಿಫಿಕೆಂಟ್ ಫಿಗರ್ ಯಾವ್ದು ಐಡಿಯಾ ಕೊಡ್ತಾ ಹೋಗುತ್ತೆ ನಮಗೆ. ಗಿವ್ಸ್ ಎನ್ ಐಡಿಯಾ ಅಬೌಟ್ ಅಕ್ಯುರೇಸಿ. ಇಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಇಸ್
precision more, inverse ಅದೆರಡು. ಇಲ್ಲಿ significant is more, then accuracy of that value is also more ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ. The significant figure gives an idea about the accuracy. Gives an idea about the accuracy. In general, ಯಾವ ತರ idea ಕೊಡುತ್ತೆ ಅಂದ್ರೆ in general more the significant figure more will be the ಹೇಳ್ಬೋದು ನೀವೇ ಜಾಸ್ತಿ ಆಗ್ತದೆ ಸಿಗ್ನಿಫಿಕೆಂಟ್ ಫಿಗರ್ ಆ ವ್ಯಾಲ್ಯೂ ಅಂದ್ರೆ ಇದ್ರೆ ಜಾಸ್ತಿ ಏನಂತ ಅಕ್ಯುರೇಟ್ ಅಂತ ಹೇಳ್ತೀವಿ. ಮೋರ್ ವಿಲ್ ಬಿ ದಿ ಅಕ್ಯುರೇಸಿ. ನೋಡ್ಕೊಳ್ಳಿ, ಸಿಗ್ನಿಫಿಕೆಂಟ್ ಫಿಗರ್ ಜಾಸ್ತಿ ಇದೆ ಅದು ಮೋರ್ ಅಕ್ಯುರೇಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿದೆ. ಕ್ಲಿಯರ್ ಆಯ್ತಲ್ಲ ಡೆಫಿನೇಷನ್ ಅಂಡ್ ಆಲ್ಸೋ ವಾಟ್ ಈಸ್ ದಿ ಪರ್ಪಸ್ ಆಫ್ ಸ್ಟಡಿಂಗ್ ಆರ್ ನೋವಿಂಗ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ write down heading rules for counting significant figures. ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನಾವು ಯಾವ ವ್ಯಾಲ್ಯೂ ಕೊಟ್ಟಾಗ ಹೆಂಗೆ ಹೇಳ್ತೀವಿ? ಡೆಸಿಮಲ್ ನಂಬರ್ ಇದೆ, ನಾನ್ ಡೆಸಿಮಲ್ ನಂಬರ್ ಇದೆ, ಝೀರೋಸ್ ಬಿಟ್ವೀನ್ ಇದೆ, ಝೀರೋಸ್ ಲೆಫ್ಟ್ ಸೈಡ್ ಇದೆ, ಝೀರೋಸ್ ರೈಟ್ ಸೈಡ್ ಇದೆ, ಆ ಥರ ವ್ಯಾಲ್ಯೂಸ್ ಕೊಟ್ಟು ನಾವು ಕೇಳ್ತೀವಿ ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ. ಎಕ್ಸಾಂಪಲ್ ಸುಮ್ಮನೆ ಹೇಳ್ತಾರೆ ನಿಮಗೆ ಗೊತ್ತಿರೋದು ರೂಲ್ಸ್. 701 or 701.07 what is the significant of the given value ಅಂತ ನಾವು ಕೇಳಿದ್ರೆ ನೀವು ಆನ್ಸರ್ಸ್ ಹೇಳ್ಬೇಕಲ್ಲ. ಸಿಗ್ನಿಫಿಕೆಂಟ್ ಫಿಗರ್ ಇಸ್ 4, ಸಿಗ್ನಿಫಿಕೆಂಟ್ ಫಿಗರ್ ಇಸ್ 3, ಸಿಗ್ನಿಫಿಕೆಂಟ್ ಫಿಗರ್ ಇಸ್ 5. ನಾನು ಕರೆಕ್ಟಾಗಿ ಹೇಳಿಲ್ಲ, ಸುಮ್ಮನೆ ಹೇಳ್ತಾ ಈ ಥರ ನೀವು ಆನ್ಸರ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿಬಿಟ್ಟು ನಿಮಗೆ ವ್ಯಾಲ್ಯೂ ಯಾವುದು ಅನ್ನೋದನ್ನು ನೀವು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳಬೇಕಾಗುತ್ತೆ. ಫಸ್ಟ್ ರೂಲ್ ನಂಬರ್ 1. ಒಂದೊಂದು ರೂಲನ್ನು ನಾವು ಹೇಳ್ತಾ ಹೋಗೋದ್ರಿಂದ ನೀವು ಅರ್ಥ ಮಾಡ್ಕೊಂಡಿದ್ದೀವಿ. ರೂಲ್ ನಂಬರ್ 1 ಏನು ಹೇಳುತ್ತೆ? ರೂಲ್ ನಂಬರ್ 1 ಅನ್ನೋದನ್ನು ಹೇಳ್ತೀನಿ ನೋಡಿ. ಆಲ್ ನಾನ್ ಝೀರೋ, ಫಸ್ಟ್ ಬರ್ಕೊಂಡ್ಬಿಡಿ, ಈಸಿ ಆಗುತ್ತೆ. ನಾನು ರಿಪೀಟ್ ಮಾಡೋದು ಕಡಿಮೆ ಆಗುತ್ತೆ. ಆಲ್ ನಾನ್ ಝೀರೋ digits and zeros. All non-zero. For example, non-zero digits ಯಾವ ಹೇಳ್ತೀರಾ ನೀವು? 1 2 3 4 up to 9 ವರೆಗೂ ಹೇಳ್ತೀರಾ. ಇದನ್ನೇ non-zero digits 1 2 up to 9 ವರೆಗೂ. And zeros occurring, first rule ಗೊತ್ತಾಗುತ್ತೆ ನಿಮಗೆ. Occurring means existing. Occurring between them are significant. ಅಂದರೆ ಇಲ್ಲಿ ನಾವು ಯಾವುದೇ ರೀತಿ ನಂಬರ್ನ ಟೈಪ್ ಹೇಳ್ತಾರೆ, ವೆದರ್ ದ ನಂಬರ್ ಇಸ್ ಡೆಸಿಮಲ್ ಆರ್ ನಾನ್ ಡೆಸಿಮಲ್ ಏನಾದರೂ ಆಗಿರಲಿ. ಬಟ್ ಇಲ್ಲಿ ರೂಲ್ ಏನು ಅಪ್ಲೈ ಆಗ್ತಾ ಇದೆ ಅಂದರೆ ನಾನ್ ಝೀರೋ ಡಿಜಿಟ್ಸ್ 1 to 9 ಅಂತ ತಗೋತೀವಿ. ನಾನ್ ಝೀರೋ ಡಿಜಿಟ್ಸ್ ಅಂಡ್ ಝೀರೋಸ್ ಅಕರಿಂಗ್ ಬಿಟ್ವೀನ್ ದೇಮ್. ಅಂದರೆ ನಿಮಗೆ ನಾನ್ ಝೀರೋ ಡಿಜಿಟ್ಸ್ ಮಧ್ಯೆ ಝೀರೋಸ್ ಬಂದರು ಮಧ್ಯ ಬಿಟ್ವೀನ್ ರೂಲ್ ಇದೆ. ಆ ಝೀರೋಸ್ ಮಧ್ಯೆ ನಾನ್ ಝೀರೋ ಡಿಜಿಟ್ಸ್ ಅಂದರೆ 0 0 ಇರುತ್ತೆ, ಅದ್ರ ಮಧ್ಯ ಇಲ್ಲ ಆ ಕಡೆ ಈ ಕಡೆ ನಿಮಗೆ 1 2 3 4 9 0 ಇಂದ 9 ನೋಡಿ ಯಾವುದೇ ನಂಬರ್ ಬರಲಿ ಅವೆಲ್ಲವನ್ನು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಆ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳ್ಬೇಕಾದ್ರೆ ಪ್ರತಿಯೊಂದು ವ್ಯಾಲ್ಯೂಗೂ ನೀವು ತಗೋಬೇಕಾಗಿರುತ್ತೆ. ಬಿಟ್ವೀನ್ ಬರೋ ಝೀರೋಸು ತಗೊಂತೀರಾ, ಬಿಟ್ವೀನ್ ಬರೋ ನಾನ್ ಝೀರೋ ಡಿಜಿಟ್ಸ್ ತಗೊಂತೀರಾ. ಎಕ್ಸಾಂಪಲ್ಸ್ ಕೊಡ್ತೀನಿ, ಕ್ಲಿಯರ್ ಆಗುತ್ತೆ ನೋಡಿ. ಒಂದು ಎಕ್ಸಾಂಪಲ್ ಆಮೇಲೆ ನೀವು ಬರ್ಕೊಳ್ಳಿ. ಫಸ್ಟ್ ಡೆಫಿನೇಷನ್ ಬರ್ಕೊಂಡಿದೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು 0 7 0 0 1 0 1 ಇಲ್ಲಿ ಝೀರೋಸ್ ಎಲ್ಲಿದೆ? ಬಿಟ್ವೀನ್ ಇದೆ. ಯಾವ್ದ್ರ ಮಧ್ಯೆ ಇದೆ ನೋಡಿ ಇಲ್ಲಿ? ನಾನ್ ಝೀರೋ ಡಿಜಿಟ್ಸ್. 1 ಇಸ್ ಎ ನಾನ್ ಝೀರೋ ಡಿಜಿಟ್, ಅದರ ಮಧ್ಯೆ ಇದೆ. 7 ಇಸ್ ಎ ನಾನ್ ಝೀರೋ ಡಿಜಿಟ್, ಅದರ ಮಧ್ಯೆ ಮತ್ತು 1 ಮಧ್ಯೆ ಝೀರೋಸ್ ಇದೆ. ಎಷ್ಟಾದ್ರೂ ಝೀರೋಸ್ ಇದೆ, ಇವನ್ನೆಲ್ಲ ನಾವು ಕೌಂಟ್ ತಗೋಬೇಕಾಗಿರುತ್ತೆ. ಎಕ್ಸಾಂಪಲ್
ಇದು ವ್ಯಾಲ್ಯೂ, ಈ ವ್ಯಾಲ್ಯೂನ ಸಿಗ್ನಿಫಿಕೆಂಟ್ ಫಿಗರ್ನ ಕೌಂಟ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಎಲ್ಲದನ್ನು ತಗೊಳ್ತೀನಿ. ಅಂದರೆ ಫಸ್ಟ್ ನಂಬರ್ ಇಂದ ಲಾಸ್ಟ್ ನಂಬರ್ಗೂ ತಗೊಳ್ತಾ ಇದ್ದೀನಿ. 1 2 3 4 5 6 7 ಕ್ಲಿಯರ್ ಆಯ್ತಲ್ವಾ? 7. ಈ 1 ತೆಗೆದುಬಿಟ್ರೆ ಬಿಟ್ವೀನ್ ಆಗಲ್ಲ, ಅದು ರೈಟ್ ಸೈಡ್ ಶಿಫ್ಟ್ ರೈಟ್ ಸೈಡ್ ಆಗಿರುತ್ತೆ. ಅರ್ಥ ಆಗ್ತಿಲ್ವಾ? ಮತ್ತೆ ಇಲ್ಲಿ ತಗೊಂಡ್ಬಿಟ್ರೆ ಈ ಥರ 7 ಇಲ್ಲ ಅಂದರೆ ಲೆಫ್ಟ್ ಸೈಡ್ ಆಗಿರುತ್ತೆ. ಅದು ಬೇರೆ ರೂಲ್. ಇದು ಜಸ್ಟ್ ನೀವು ಈಗ ನೋಡಬೇಕಾಗಿರೋದು ಬಿಟ್ವೀನ್ ಇದೆ ಝೀರೋಸು, ಅವನ್ನ ನಾವು ಸಿಗ್ನಿಫಿಕೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. 1 2 3 4 5 6 7 ಅರ್ಥ ಆಗ್ತಿಲ್ವಾ? ಸರ್ ಇನ್ನೊಂದು 0 1 ತಗೊಂಡೆ 7 8 9. ಈಗ ನಂಬರ್ ಆಫ್ ವ್ಯಾಲ್ಯೂಸ್ ತಗೋಬಹುದು. ಸಮ್ ಆಫ್ ದಿ ವ್ಯಾಲ್ಯೂಸ್ ನಾವು ಎಕ್ಸಾಂಪಲ್ ಆಗಿ ತಗೊಂಡು ಇದು ಬರೆಸ್ತಾ ಹೋಗ್ತೀವಿ. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ರೂಲ್ ನಂಬರ್ 1 ಅಲ್ಲಿ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಝೀರೋಸು ನಾನ್ ಝೀರೋ ಡಿಜಿಟ್ಸ್ ಮಧ್ಯ 7 8 1 2 ಇದ್ರ ಮಧ್ಯೆ ಇದ್ರೆ ಅದನ್ನು ನೀವು ಕನ್ಸಿಡರ್ ಮಾಡಲೇಬೇಕು. ಇದನ್ನ ಹೇಳ್ತಾ ಇದ್ದೀವಿ. ಲೆಫ್ಟ್ ಅಲ್ಲ ರೈಟ್ ಅಲ್ಲ, ಬಿಟ್ವೀನ್ ಆಗಿದ್ರೆ ನಾನ್ ಡಿಜಿಟ್ಸ್ ವ್ಯಾಲ್ಯೂಸ್ ಮಧ್ಯ ಝೀರೋಸ್ ಇದ್ರೆ ಅವು ಕನ್ಸಿಡರೇಬಲ್ ಅಂತ ಹೇಳ್ತಾ ಇದ್ದೀವಿ. ಕ್ಲಿಯರ್ ಆಗಿರಬೇಕು ನಿಮಗೆ ರೂಲ್. ಈ ರೂಲ್ಗೆ ಸಮ್ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ಈ ಥರ ನೀವು ಬರ್ಕೊಳ್ಳಿ, ಕಾಲಮ್ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಬರ್ಕೊಳ್ಳಿ. ವ್ಯಾಲ್ಯೂ ಸಮ್ ಎಕ್ಸಾಂಪಲ್ಸ್ ಇರುತ್ತೀವಿ. ಈ ಕಡೆ ನಂಬರ್ ಆಫ್ significant figures. First example 708 ತಗೊಳ್ತಾ ಇದ್ದೀನಿ. ಸೆಕೆಂಡ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ಸ್ ಬರ್ಕೊಂಬಿಡಿ. ಆಮೇಲೆ how many significant figures ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. 301 05 07. The third example is 8.8 in the difference ನಿಮಗೆ 00101. The fourth example is 208.1051. ಕ್ಲಿಯರ್ ಆಯ್ತಾ? ಈಗ ನೋಡ್ಕೊಳ್ಳಿ, ಇನ್ನೊಂದು ಡಿಫರೆನ್ಸ್ ನೀವು ಅಬ್ಸರ್ವ್ ಮಾಡಿ. The first and second examples are the values are the example for the non-decimal number. ಇಲ್ಲಿ ಯಾವುದಕ್ಕೂ ಡೆಸಿಮಲ್ ಪಾಯಿಂಟ್ ಇಲ್ಲ, ಪಾಯಿಂಟ್ ಅಂತ ಹೇಳ್ತೀರಾ. ಇಲ್ಲಿದೆ ನೋಡಿ 8.208 ಪಾಯಿಂಟ್ ಅಂತ. ಇವೆರಡೂ ಕೂಡ ಡೆಸಿಮಲ್ ನಂಬರ್ಸ್. ಗೊತ್ತಾಗ್ತಾ ಹೇಳ್ತಿರೋದು ಡೆಸಿಮಲ್ ನಂಬರ್ಸ್. ಈ ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವ್ಯಾಲ್ಯೂಸ್ ಆರ್ ನಾನ್ ಡೆಸಿಮಲ್ ನಂಬರ್ಸ್. ಬೆಸ್ಟ್ ಎಕ್ಸಾಂಪಲ್ ನಾನು 100 ತಗೊಳ್ತೀನಿ. 100 ಈಸ್ ಎ ನಾನ್ ಡೆಸಿಮಲ್ ನಂಬರ್. ಇಲ್ಲಿ ಪಾಯಿಂಟ್ ತಗೊಳ್ತೀನಿ, ಡೆಸಿಮಲ್ ನಂಬರ್. 10 ಪಾಯಿಂಟ್ 1 ತಗೊಳ್ತೀನಿ, ಡೆಸಿಮಲ್ ನಂಬರ್. ಅದೇ 1011 ಅಂತ ತಗೊಳ್ತೀನಿ, ನಾನ್ ಡೆಸಿಮಲ್. ನೋಡಿ, ನಾನ್ ಡೆಸಿಮಲ್, ಇವೆರಡು ಕೂಡ ಡೆಸಿಮಲ್. ಪಾಯಿಂಟ್ ಇದ್ರೆ ಡೆಸಿಮಲ್, ಇಲ್ಲ ಅಂದರೆ ನಾನ್ ಡೆಸಿಮಲ್. ಗೊತ್ತಿರುತ್ತೆ ನಿಮಗೆ ಬೇಸಿಕ್ಸ್, ಹಾಗೆ ಕ್ಲಿಯರ್ ಮಾಡಿ ಅಷ್ಟೇ. ಈ ಥರ ಕೇಸಸ್ ಅಲ್ಲಿ 0 ಬಿಟ್ವೀನ್ ಇದೆ, 0 ಬಿಟ್ವೀನ್ ಇದೆ. ಯಾವುದು ಬಿಟ್ವೀನ್ ಇದೆ? ನಾನ್ 0 ಡಿಜಿಟ್ಸ್ ಮಧ್ಯೆ ಇದೆ. ನೋಡಿ ಇಲ್ಲೂ ಅಷ್ಟೇ. 8 is a non-zero digit, 1 is a non-zero digits. ಅಂದರೆ 1 ಇಂದ 9 ವರೆಗೂ ನೀವು ಆ ಥರ ತಗೋಬೇಕು ಅಂತ ಹೇಳಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, ಬಿಟ್ವೀನ್ ಇದೆ 0. ಇಲ್ಲೂ ನೋಡಿ 0 ಬಿಟ್ವೀನ್ ಇದೆ. ಇಂಥ ಟೈಮಲ್ಲಿ ನೀವು ಎಲ್ಲದನ್ನು ಕನ್ಸಿಡರೇಬಲ್ ಆಗಿ ತಗೋಬೇಕಾಗಿರುತ್ತೆ. therefore the number of significant figure ಎಷ್ಟು ಅಂತ ನಾವು ಕೇಳಿದ ಎಕ್ಸಾಂಪಲ್ ಬರೀತೀರಲ್ವಾ, ಫಸ್ಟ್ ರೂಲ್ ಇಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗ್ಬಿಟ್ಟು 3. ಇಲ್ಲೂ ಫಸ್ಟ್ ರೂಲ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಕೌಂಟ್ ಆಗುತ್ತೆ. ಇದು ಎಷ್ಟಿದೆ? 1 2 3 4 5 6 7. ಇಲ್ಲಿ ನೋಡ್ಕೊಳ್ಳಿ, ಇದು ಡೆಸಿಮಲ್ ಆದರೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಇನ್ನು 1 2 3 ಪ್ಲಸ್ 3 ಇದೆ, ಇದು 6 ಆಯಿತು. ಇಲ್ಲಿ ನೋಡ್ಕೊಳ್ಳಿ 3 ಪ್ಲಸ್ 4 ಆಗುತ್ತೆ. ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಿಲ್ವಾ? 3 ಇದೆ, ಇಲ್ಲಿ 4 ಇದೆ, ಟೋಟಲ್ ಎಷ್ಟಾಗ್ತಿದ್ದು 7. ಕ್ಲಿಯರ್ ಆಗಿದೆ ನಾನು ಹೇಳೋದು? 3 ಪ್ಲಸ್ 4 ಅಂದರೆ ನೀವು ಎಲ್ಲದನ್ನು ಕೂಡ ಕೌಂಟ್ ಮಾಡಬೇಕಾಗಿರುತ್ತೆ ಈ ಥರ ಕೇಸಸ್ಸಲ್ಲಿ. ಯಾವ ಥರ ಕೇಸ್ ಇದು? ರೂಲ್ ನಂಬರ್ 1, zeros is between the non-zero digits. Zeros non-zero digits ಮಧ್ಯೆ ಇದ್ದಾಗ ವೆದರ್ ನಮ್ಮ ವ್ಯಾಲ್ಯೂ ಇಸ್ ಡೆಸಿಮಲ್ ವ್ಯಾಲ್ಯೂ ಆರ್ non-decimal value. Non-decimal values ಅದೇ ರೂಲ್ ಅಪ್ಲೈ ಆಗುತ್ತೆ, ಡೆಸಿಮಲ್ ವ್ಯಾಲ್ಯೂ ಅದೇ ರೂಲ್ ಅಪ್ಲೈ ಆಗುತ್ತೆ. ಈ ಥರ ಎಕ್ಸಾಂಪಲ್ ಕೊಟ್ಟಾಗ ನೀವು ಥಿಂಕ್ ಮಾಡಬೇಕು. 0 ಎಲ್ಲಿದೆ ಅನ್ನೋದ್ರ ಮೇಲೆ ವಿಚಾರ ಯಾವ ಅಪ್ಲೈ ಆಗುತ್ತೆ ಅಂತ ಹೇಳಬೇಕು. 0 ಎಲ್ಲಿದೆ? ಬಿಟ್ವೀನ್ ಇದೆ. ಬಿಟ್ವೀನ್ ಇದ್ರೆ ನಾನು ಏನು ಹೇಳ್ಕೊಂಡಿದ್ದೀನಿ? ಕನ್ಸಿಡರೇಬಲ್, ಸಿಗ್ನಿಫಿಕೆಂಟ್. ನೀವು ಡೆಸಿಮಲ್ ಇದ್ರು ನಾನ್ ಡೆಸಿಮಲ್ ಇದ್ರು ಎಲ್ಲ ವ್ಯಾಲ್ಯೂಸ್ ಕೂಡ 0 ಮಧ್ಯದಲ್ಲಿದ್ದಾಗ ಕೌಂಟ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ವಿ. ದ ಸೆಕೆಂಡ್ ರೂಲ್ ಈಸ್, ಆಯ್ತಲ್ವಾ? ನೀವು ನೋಡಿ, ಅದು ನೋಡಿ ಸ್ಕ್ರೀನ್ ಶಾಟ್ ತಗೊಂಡು ಬರ್ಕೋಬೇಕಾಗುತ್ತೆ. ನೀವು ಕ್ಲಾಸ್ ಕೇಳಿದ್ರೆ ಇಂಟ್ರೆಸ್ಟ್ ಭಾಳ ತೋರಿಸ್ಬೇಕು. ನೀವೇನು ಲಾಸ್ಟ್ ಆ ವಿಡಿಯೋನ ರಿಪೀಟೆಡ್ ನೋಡಿದ್ರು ಕೂಡ ನೋಟ್ಸ್ ಬರ್ಕೊಂಡು ಹೋಗ್ಬೋದಾಗುತ್ತೆ. ನೆಕ್ಸ್ಟ್ ನೋಡಿ
ರೂಲ್ ನಂಬರ್ 2. ಇದಕ್ಕೆ ನೇಮ್ ಕೊಟ್ಟಿದ್ದಾರೆ zeros to left hand. ಫಸ್ಟ್ನೇದು ನೀವೇ ಕ್ಲಿಕ್ ಮಾಡಿ. ಝೀರೋಸ್ ಲೆಫ್ಟ್ ಅಲ್ಲಿ ಇದ್ವಾ ಇರಲಿಲ್ಲ, ರೈಟ್ ಅಲ್ಲಿ ಇದ್ವಾ ಇರಲಿಲ್ಲ, ಇಲ್ಲಿದ್ವು ಬಿಟ್ವೀನ್. ಆ ಬಿಟ್ವೀನ್ ಅಲ್ಲಿ ಏನು ಮಾಡಿದ್ವಿ, ಎಲ್ಲದೂ ಕೂಡ ಸಿಗ್ನಿಫಿಕೆಂಟ್ ಆಗುತ್ತೆ. ಅದು ಡೆಸಿಮಲ್ ನಂಬರ್ ಆದರೂ ನಾನ್ ಡೆಸಿಮಲ್ ನಂಬರ್ ಆದರೂ. ಬಟ್ ಇನ್ ದ ಕೇಸಸ್ ಅಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಹೇಳ್ಬಿಡ್ತೀನಿ, ವೆದರ್ ದ ನಂಬರ್ ಇಸ್ ಡೆಸಿಮಲ್ ಆರ್ ನಾನ್ ಡೆಸಿಮಲ್, ದ ಝೀರೋಸ್ ಲೆಫ್ಟ್ ಅಪ್ ಟು ದಿ ನಾನ್ ಝೀರೋ ಡಿಜಿಟ್ಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಅಂದರೆ ಲೆಫ್ಟ್ ಅಲ್ಲಿರೋ ಝೀರೋಸ್ ಡೆಸಿಮಲ್ ವ್ಯಾಲ್ಯೂ ಇದ್ರು ನಾನ್ ಡೆಸಿಮಲ್ ವ್ಯಾಲ್ಯೂ ಇದ್ರು ಸಿಗ್ನಿಫಿಕೆಂಟ್ ಅಲ್ಲ, ಕನ್ಸಿಡರೇಬಲ್ ಅಲ್ಲ. ಎಲ್ಲಿವರೆಗೂ ಕನ್ಸಿಡರೇಬಲ್ ಅಲ್ಲ ಅಂದರೆ ನಾವು ಕೌಂಟ್ ಮಾಡ್ತಾ ಬಂದಾಗೆ ಒಂದು ಡೆಸಿಮಲ್ ನಂಬರ್ಸ್ ಇರೋದ್ರೆ ನಾನ್ ಝೀರೋ ಡಿಜಿಟ್ ನಂಬರ್ ಅರ್ಧೈತಲ್ಲ, ನಾನ್ ಝೀರೋ ಡಿಜಿಟ್ಸ್ ಯಾವುದು 1ರಿಂದ 9ವರೆಗೂ ಸಿಗೋವರೆಗೂ ನಾವು ಅಲ್ಲಿವರೆಗೂ ಅದನ್ನು ಕೌಂಟ್ ಮಾಡೋದು. ಎಕ್ಸಾಂಪಲ್ ನೋಡಿ, 00708. ಇದರಲ್ಲಿ ಲೆಫ್ಟ್ ರೂಲ್ ಅಪ್ಲೈ ಮಾಡ್ತೀನಿ ನಾನು. ಇದನ್ನ ಕನ್ಸಿಡರ್ ಮಾಡಬಾರ್ದು, ಇಲ್ಲಿಂದ ತಗೋಬೇಕು. ಇಲ್ಲಿಂದ ಅಂದರೆ ಇಲ್ಲಿಂದ ನಾನ್ ಝೀರೋ ಡಿಜಿಟ್ ಎಲ್ಲಿಂದ ಸಿಗುತ್ತೋ ಅಲ್ಲಿಂದ ನಾವು ಕೌಂಟ್ ಮಾಡ್ತೀವಿ. 1 2 3. ಇದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ 3. ಅದು ಯಾವ ನಂಬರ್ ಇದು? ನಾನ್ ಡೆಸಿಮಲ್ ನಂಬರ್ ಆದರೂ ಕೂಡ ನಾವು ಲೆಫ್ಟ್ ಅಲ್ಲಿ ಇರೋದು ಕನ್ಸಿಡರ್ ಮಾಡ್ಬೋದು. ಈಗ ಇನ್ನೊಂದು ತಗೊಳ್ತೀನಿ, 0.00801009 ಅಂತ ತಗೊಳ್ತೀನಿ. ಇದು ನಾನ್ ಡೆಸಿಮಲ್ ಅಲ್ಲಿ ತಗೊಂಡಿಲ್ಲ, ಡೆಸಿಮಲ್ ಅಲ್ಲೂ ಕೂಡ ತಗೊಳ್ಳಲ್ಲ, ಎರಡಕ್ಕೂ ಅಪ್ಲೈ ಆಗುತ್ತೆ. ಇದು ಕೌಂಟ್ ಆಗಲ್ಲ, ಇದು ಕೌಂಟ್ ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಏನು 1 2 3 4 5. ಒಂದರಲ್ಲಿ ಎರಡು ಅಪ್ಲೈ ಆಗ್ತಾ ಇದೆ, ಅರ್ಥ ಆಗ್ತಿಲ್ವಾ? ಹಾಗಾಗಿ ನಾವು ನೋಡ್ಬೇಕಾದ್ರೆ 0 ಹೇಗಿದೆ ಲೆಫ್ಟ್ ಅಲ್ಲಿ ಇದ್ರೆ ನಾವು ಕನ್ಸಿಡರ್ ಮಾಡಬಾರ್ದು. ಅಲ್ಲಿ ಇದಕ್ಕೆ ಎಷ್ಟಾಗುತ್ತೆ? 5 3 4 5 ಇದರ ಸಿಗ್ನಿಫಿಕೆಂಟ್ ಇದೆ. ನಮಗೆ ಎಕ್ಸಾಂಪಲ್ಗಿಂತ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ರೂಲ್ ಏನು ಹೇಳುತ್ತೆ ಅಂತ. ಅವಾಗ ಎಕ್ಸಾಂಪಲ್ ಮಾಡಿದ ತಕ್ಷಣ ನೀವು ಹೇಳ್ತೀರಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರ್ಸ್ಬೋದು. ಇದಕ್ಕೆ ಏನಂತ ಬರ್ಸ್ಬೋದು? ವೆದರ್ ದ ವ್ಯಾಲ್ಯೂ ಈಸ್ ಡೆಸಿಮಲ್ ಆಗಿರಲಿ ನಾನ್ ಡೆಸಿಮಲ್ ಆಗಿರಲಿ, ಏನಾಯಿತು, ಝೀರೋಸ್ ಲೆಫ್ಟ್ ಅಲ್ಲಿ ಇದ್ರೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಎಲ್ಲಿವರೆಗೂ ಅವ್ರು ಕನ್ಸಿಡರ್ ಮಾಡಬಾರ್ದು ಅಂದರೆ ನಾವು ಕೌಂಟ್ ಮಾಡಬೇಕಾದ್ರೆ ಎಲ್ಲಿಗೆ ನಮಗೆ 0 ಆಗಿ ಒಂದು ನಾನ್ ಡಿಜಿಟ್ ವ್ಯಾಲ್ಯೂ ಸಿಗುತ್ತೆ, ನಾನ್ ಝೀರೋ ಡಿಜಿಟ್ ವ್ಯಾಲ್ಯೂ, ಅಲ್ಲಿವರೆಗೂ ನಾವು ತಗೊಳ್ಳಲ್ಲ. ಅಲ್ಲಿಂದ ಮುಂದಕ್ಕೆ ಮಾತ್ರ ಕನ್ಸಿಡರ್ ಮಾಡಿ ಬರ್ಕೋಬೋದಾದ್ರೆ ಮತ್ತೆ ಬರ್ಕೊಳ್ಳಿ. ವೆದರ್ the value is ಡೆಸಿಮಲ್ ಆರ್ ನಾನ್ ಡೆಸಿಮಲ್, ಯಾವುದಾದ್ರೂ ಆಗಿಲ್ಲ. ಪಾಯಿಂಟ್ ಇದ್ದರೆ ಅದು ಡೆಸಿಮಲ್, ಇಲ್ಲ ಅಂದರೆ ನಾನ್ ಡೆಸಿಮಲ್, ಎರಡಕ್ಕೂ ಕೂಡ ಸೇಮ್ ರೂಲ್. ವೆದರ್ ದ ವ್ಯಾಲ್ಯೂ ಈಸ್ ಡೆಸಿಮಲ್ ಆರ್ ನಾನ್ ಡೆಸಿಮಲ್, ಆಲ್ ಝೀರೋಸ್ ಎಷ್ಟು ಇರ್ತವೆ ಅಷ್ಟು ಝೀರೋಸ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆಲ್ ಝೀರೋಸ್ ಟು ದಿ ಲೆಫ್ಟ್, ಆಲ್ ಝೀರೋಸ್ ಟು ದಿ ಲೆಫ್ಟ್ ಅಪ್ ಟು ಎಲ್ಲಿವರೆಗೂ ನೆಗ್ಲೆಕ್ಟ್ ಮಾಡ್ಬೋದು ನಾವು, ನಮಗೆ ನಾನ್ ಝೀರೋ ಡಿಜಿಟ್ ಸಿಗ್ಬೋದು. ಅಪ್ ಟು ದಿ ನಾನ್ ಝೀರೋ ಡಿಜಿಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಇದು ಇಂಪಾರ್ಟೆಂಟ್. ನಾನ್ ಸಿಗ್ನಿಫಿಕೆಂಟ್ ಕೇಸ್ನ ನಾವು ಸ್ಟಡಿ ಮಾಡ್ತಾ ಇದ್ದೀನಿ. ಅದು ಡೆಸಿಮಲ್ ಮತ್ತು ನಾನ್ ಡೆಸಿಮಲ್ ಎರಡು ನಂಬರ್ ಕೂಡ ಅಪ್ಲೈ ಆಗುತ್ತೆ. ಡೆಸಿಮಲ್ ನಾನ್ ಡೆಸಿಮಲ್ ನಂಬರ್ ಎರಡರಲ್ಲೂ ಕೂಡ ಝೀರೋಸು ಲೆಫ್ಟಲ್ಲಿ ಇದ್ದರೆ ನಾವು ಅದನ್ನು ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಹೇಳ್ಬೋದು ಅನ್ನೋದನ್ನು ಒಂದು ಕ್ಲೂ ಕೊಡ್ತಾ ಇದ್ದಾರೆ. ಅಪ್ ಟು ದಿ ನಾನ್ ಝೀರೋ 00701 ಇರುತ್ತೆ, 701 ಮಾತ್ರ ತಗೊಳುತ್ತೆ, 00 ಬಿಡ್ತೀವಿ. ಎಲ್ಲಿವರೆಗೂ 7 ಸಿಗೋವರೆಗೂ, 8 ಎಲ್ಲ ನಂಬರ್ ಸಿಗೋವರೆಗೂ, ಯಾವುದೋ ಒಂದು ನಾನ್ ಝೀರೋ ಡಿಜಿಟ್ ಸಿಗೋವರೆಗೂ ನಾವು ಲೆಫ್ಟಲ್ಲಿರೋ ಝೀರೋಸ್ನ ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾ ಹೋಗ್ತಾರೆ. ಕ್ಲಿಯರ್ ಆಯ್ತಲ್ಲ, ರೂಲ್ ಗೊತ್ತಾಗಿದೆ. ನೆಕ್ಸ್ಟ್ ರೈಟ್ ಆಫ್ ದಿ ಎಕ್ಸಾಂಪಲ್ಸ್. ಒಂದು ಮಾತಿಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ರೆ ಭಾಳ ಕಾನ್ಸಂಟ್ರೇಷನ್ ಇರಬೇಕು ನಿಮಗೆ. ಎಲ್ಲ ಓದಿರ್ತೀರಾ, ಡೆಫಿನೇಷನ್ಸ್ ಬರುತ್ತೆ, ಮೀನಿಂಗ್ ಗೊತ್ತಿರುತ್ತೆ. ಆ ವ್ಯಾಲ್ಯೂ ಕೊಟ್ಟಮೇಲೆ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿಲ್ಲ, ಅದು 0 ಲೆಫ್ಟ್ 0 ರೈಟ್ ಬಿಟ್ವೀನ್ ಅನ್ನೋದು ಅವಾಗ ಫೇಲ್ಯೂರ್ ಆಗ್ತಾರೆ ಆನ್ಸರ್ ಬರೋದ್ರಲ್ಲಿ. ವ್ಯಾಲ್ಯೂ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ವ್ಯಾಲ್ಯೂ number of significant figures. The value is 00801 02. In this the second example is 0.00798
7. The third one is 0, 0, 507. The fourth one is 0.008910.5. ಎಕ್ಸಾಂಪಲ್ ಇಂಗ್ಲೀಷ್ನ ಯಾವಾದರೂ ತಗೊಳ್ಳಿ, ಬಟ್ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಆನ್ಸರ್ಸ್ ಬೇಕು. ನೋಡ್ಕೊಳ್ಳಿ, ಈಗ ಜೀರೋಸ್ ಲೆಫ್ಟಲ್ಲಿ ಇದೆ, ಲೆಫ್ಟಲ್ಲಿ ಇರೋವು ಸಿಗ್ನಿಫಿಕೆಂಟ್ ಅಲ್ಲ, ಕೌಂಟೇಬಲ್ ಅಲ್ಲ, ಎಲ್ಲಿವರೆಗೂ ಕೂಡ ನನಗೆ ನಾನ್ ಜೀರೋ ಡಿಜಿಟ್ ಸಿಗೋವರೆಗೂ. ಎಕ್ಸಾಂಪಲ್ ನಾನು ಇಷ್ಟು ಮಾತ್ರ ಕೌಂಟ್ ಮಾಡ್ಕೋಬೇಕು. ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿ ಇಷ್ಟು, ಫೋರ್ತ್ ಅಲ್ಲಿ ಇಷ್ಟು. ಈ ರಿಮೈನಿಂಗ್ ಲೆಫ್ಟ್ ನೋಡಿ, ಇದು ಡೆಸಿಮಲ್ ನಂಬರ್, ಇದು ಡೆಸಿಮಲ್ ನಂಬರ್, ಇದು ನಾನ್ ಡೆಸಿಮಲ್ ನಂಬರ್, ಇದು ನಾನ್ ಡೆಸಿಮಲ್. ಫಸ್ಟ್ ಆ್ಯಂಡ್ ಥರ್ಡ್ ನಾನ್ ಡೆಸಿಮಲ್ ನಂಬರ್, ಸೆಕೆಂಡ್ ಆ್ಯಂಡ್ ಫೋರ್ತ್ ಡೆಸಿಮಲ್ ನಂಬರ್. ಯಾವುದೇ ನಂಬರ್ ಆದರೂ ಕೂಡ ನಾವು ಅದೇ ರೂಲ್ನ ಅಪ್ಲೈ ಮಾಡ್ಕೊತೀವಿ. ಹಾಗಾಗಿ ಹೇಳ್ಬೋದಲ್ಲ ನೀವು, ಲೆಫ್ಟ್ ಸೈಡ್ ಇರೋ ಜೀರೋಸ್ ಎಷ್ಟಾಗಿಲ್ಲ ನೆಗ್ಲೆಕ್ಟ್ ಮಾಡಿ. 1 2 3 4 5 is the number of significant in the first example. In the second example ನೆಗ್ಲೆಕ್ಟ್ ಮಾಡ್ತೀರಾ, 1 2 3 4. ನೋಡಿ ಇಲ್ಲೇ ನೋಡ್ಕೊಳ್ಳಿ, ಇದು ನಾನ್ ಡೆಸಿಮಲ್ ನಂಬರ್, ಅದರಲ್ಲೂ ಸೇಮ್ ರೂಲ್ ಅಪ್ಲೈ ಆಯಿತು. ಡೆಸಿಮಲ್ ನಂಬರ್ ಅಲ್ಲೂ ಕೂಡ ಸೇಮ್ ರೂಲ್ ಅಪ್ಲೈ ಆಯಿತು. ಇಲ್ಲಿ ನೋಡ್ಕೊಳ್ಳಿ, ಇದು ನಾನ್ ಡೆಸಿಮಲ್ ನಂಬರ್, ಇನ್ನು ಅದೇ ರೂಲ್ ಅಪ್ಲೈ ಮಾಡಿದ್ರೆ ಓನ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ 1 2 3 4 5. ಅಲ್ಲಿ ಟೋಟಲ್ ಎಷ್ಟಿದೆ? ಇನ್ನೊಂದು ನಂಬರ್ ಎಕ್ಸ್ಟ್ರಾ ಬರೀರಿ, ಇಲ್ಲ ಕನ್ಫ್ಯೂಸ್ ಆದರೆ ಬೇಡ. 1 2 3 4 5. ಈ 5 ಅಲ್ಲಿ 6 ಮಾಡಿ, ಮತ್ತು 1 2 3 4 5 ಟೋಟಲ್ ಇರೋ ಡಿಜಿಟ್ಸ್ ಅಷ್ಟೇ. Therefore, the number of significant figures are here 5 4 3 5 for the given example. ಇಷ್ಟೇ ಇರಬೇಕು ಅಂತಲ್ಲ, ನಾನು ಯಾವುದೋ ಒಂದು ಎಕ್ಸಾಂಪಲ್ ಬರ್ಕೊಂಡು ಹೇಳ್ತಾ ಹೋಗಿದ್ದೀನಿ. ಇದು ನೀವು ಅಪ್ಲೈ ಮಾಡ್ಕೋಬೇಕು, ಬೇರೆ ಬೇರೆ ನಂಬರ್ಸ್ ಅಂದರೆ ಬೇರೆ ಬೇರೆ ವ್ಯಾಲ್ಯೂಸ್ ತಗೊಂಡು. ಕ್ಲಿಯರ್ ಆಯಿತಾ? The third rule is the last rule. ಇನ್ನೇನಿರ್ಬೋದು, ಬಿಟ್ವೀನ್ ಝೀರೋಸ್ ಡಿಸ್ಕಷನ್ ಆಯಿತು, ಲೆಫ್ಟ್ ಸೈಡ್ ಇರೋ ಝೀರೋಸ್ ಬಗ್ಗೆ ಡಿಸ್ಕಷನ್ ಆಯಿತು, ಇನ್ನು ರೈಟ್ ತಗೋಬೇಕು. ರೂಲ್ ನಂಬರ್ 3. Rule number 3, zeros to right. Examples ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಝೀರೋಸ್ ಲೆಫ್ಟ್ ಇದ್ರೆ, ಝೀರೋಸ್ ಮಿಡಲ್ ಇದ್ರೆ, ಬಿಟ್ವೀನ್ ಇದ್ರೆ, ಝೀರೋಸ್ ರೈಟ್ ಇದ್ರೆ ಯಾವ ಅಪ್ಲೈ ಆಗುತ್ತೆ. ಫಸ್ಟ್ ರೂಲ್ ಬರ್ಕೋಬಿಡಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಇನ್ ದಿ ಕೇಸ್ ಆಫ್ decimal number, all zeros to the left, to the right, all zeros to the right are significant. ಇಲ್ಲಿ ರೂಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಇಲ್ಲಿ ಡೆಸಿಮಲ್ ಮತ್ತು ನಾನ್ ಡೆಸಿಮಲ್ಗೆ ರೂಲ್ ಚೇಂಜ್ ಆಗಿದೆ. ಬಿಟ್ವೀನ್ ಇದ್ದಾಗ ಯಾವ ನಂಬರ್ ಇದ್ದರೂ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ, ಲೆಫ್ಟ್ ಸೈಡ್ ಇದ್ದಾಗ ಯಾವ ನಂಬರ್ ಇದ್ರೂ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ, ನಾನ್ ಸಿಗ್ನಿಫಿಕೆಂಟ್ ಅಂತ ಇರ್ತಾ ಇದ್ವಿ. ಬಟ್ ರೈಟ್ ಸೈಡ್ ಇದ್ದಾಗ ಡೆಸಿಮಲ್ ನಂಬರ್ ಇದ್ದರೆ ಅದು ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಈ ಎಕ್ಸಾಂಪಲಲ್ಲಿ ಕ್ಲಿಯರ್ ಆಗುತ್ತೆ, ಆಯ್ತಲ್ವಾ? ನೆಕ್ಸ್ಟ್ ಕಂಟಿನ್ಯೂ ಮಾಡಿ. They are not significant for non-decimal number. ಕ್ಲಿಯರ್ ಅರ್ಥ ಮಾಡ್ಕೋಬೇಕು ನೀವು. ಡೆಸಿಮಲ್ ನಂಬರ್ ಇದ್ರೆ ರೈಟ್ ಸೈಡ್ ಇರೋ ಝೀರೋಸ್ ಸಿಗ್ನಿಫಿಕೆಂಟ್ ಆಗುತ್ತೆ. ಅದೇ ನಾನ್ ಡೆಸಿಮಲ್ ನಂಬರ್ ಅಲ್ಲಿ ನಿಮಗೆ ಝೀರೋಸ್ ರೈಟ್ ಅಲ್ಲಿ ಇದ್ರೆ ಅದು ನಾಟ್ ಸಿಗ್ನಿಫಿಕೆಂಟ್. ನೋಡಿ, ಫಸ್ಟ್ ರೂಲಲ್ಲಿ ಯಾವ ನಂಬರ್ ಇದ್ರೂ ಕೂಡ ಮಿಡ್ಲಲ್ಲಿ ಇರೋ ನಮಗೆ ಕನ್ಸಿಡರೇಬಲ್ ಆರ್ ಸಿಗ್ನಿಫಿಕೆಂಟ್. ಅದೇ ಥರ ಸೆಕೆಂಡ್ ರೂಲಲ್ಲಿ ಲೆಫ್ಟ್ ಸೈಡಲ್ಲಿ ಯಾವ ನಂಬರ್ ಡೆಸಿಮಲ್ ಇರಲಿ ನಾನ್ ಡೆಸಿಮಲ್ ಇರಲಿ ಅದನ್ನು ನೀವು ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ಬಿಟ್ರಿ. ಬಟ್ ಇಲ್ಲಿ ಡೆಸಿಮಲ್ ಇದ್ರೆ ಸಿಗ್ನಿಫಿಕೆಂಟ್ ಆಗುತ್ತೆ, ನಾನ್ ಡೆಸಿಮಲ್ ಇದ್ರೆ ನಾಟ್ ಸಿಗ್ನಿಫಿಕೆಂಟ್ ಆಗುತ್ತೆ. ನೋಡಿ, ಇದು ಅರ್ಥ ಮಾಡ್ಕೊಂಡು ಕನ್ಫ್ಯೂಸ್ ಆಗಿಬಿಟ್ಟಿದೆ ರೂಲಲ್ಲಿ. ಅದಕ್ಕೆ ನೀವು ಎಕ್ಸಾಂಪಲ್ಸ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ, ಆಯ್ತಲ್ವಾ? ಈಗ ವ್ಯಾಲ್ಯೂಸ್ ಬಳಸಿ ನೀವು ಕ್ಲಿಯರ್ ಮಾಡಿ. ಡೆಸಿಮಲ್ ಇದ್ರೆ ಕನ್ಸಿಡರೇಬಲ್, ನಾನ್ ಡೆಸಿಮಲ್ ಇದ್ರೆ ನಾಟ್ ಕನ್ಸಿಡರೇಬಲ್. ಯಾವುದರಲ್ಲಿ ಝೀರೋಸ್ ರೈಟಲ್ಲಿರೋ ವ್ಯಾಲ್ಯೂಸ್. ಈಗ ಝೀರೋಸ್ ರೈಟ್ ಸೈಡ್ ಇರೋ ವ್ಯಾಲ್ಯೂಸು
ಎಕ್ಸಾಂಪಲ್ಸ್ ನೀವು ಬರ್ಕೊಳ್ಳಿ, ಹಾಗಾಗಿ ಕ್ಲಿಯರ್ ಆಗುತ್ತೆ ಅದು ಡೆಸಿಮಲ್ ನಾನ್ ಡೆಸಿಮಲ್ ಅಂತ. ಡೆಸಿಮಲ್ ನಾನ್ ಡೆಸಿಮಲ್ ಅಂತ ಗೊತ್ತಾದ್ಮೇಲೆ ನಾವು ರೂಲ್ ಅಪ್ಲೈ ಮಾಡೋದು ಈಸಿ ಆಗುತ್ತೆ. ರೈಟ್ ಆನ್ ದಿ ಎಕ್ಸಾಂಪಲ್ಸ್, ವ್ಯಾಲ್ಯೂ and also the number of significant figures. Number of significant figures. The first example is 2.300. The second example is 2.00. The third example is 200. The fourth one is 40500. The fifth one is 304.500. ನೀವು ವ್ಯಾಲ್ಯೂಸ್ ನೋಡಿ ತಕ್ಷಣ ಐಡೆಂಟಿಫೈ ಮಾಡ್ತೀರಾ. ಈ ವ್ಯಾಲ್ಯೂಸ್ ಅಲ್ಲಿ ರೈಟ್ ಸೈಡ್ ಇದೆ ಝೀರೋಸ್. ಇಲ್ಲೇನಾದ್ರೂ ನಾವು ಯಾವ್ದಾದ್ರು ಒಂದು ನಂಬರ್ ಬರೆದ್ರೆ ಅದು ಬಿಟ್ಟಿಗೆ ಆಗ್ತಿದೆ, ಬಟ್ ಹಂಗೆ ಇಲ್ಲ, ಇಲ್ಲಿ ರೈಟ್ ಸೈಡ್ ಇದೆ. ಕ್ಲಿಯರ್ ಆಯಿತು. ರೂಲ್ ನಾನು ರೀಡ್ ಮಾಡಿ ಗೊತ್ತಾಗುತ್ತೆ. ಇಫ್ ದ ನಂಬರ್ is decimal, then only the right side zeros are significant. ಇಲ್ಲಿ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗಿರೋದು ಡೆಸಿಮಲ್ ನಂಬರ್ ಯಾವುದು ಇದೆಯಾ ಅಂತ ನಾನು ಟಿಕ್ ಮಾಡ್ತಾ ಇದ್ದೀನಿ. ಡೆಸಿಮಲ್ ನಂಬರ್ ಹೇಳಿದೆ ನಮ್ಮ ಎಕ್ಸಾಂಪಲ್ಸ್. ಆ ಡೆಸಿಮಲ್ ನಂಬರ್ ಇದ್ದಾಗ ನಮ್ಗೆ ಏನಾಗುತ್ತೆ, ದ ರೈಟ್ ಸೈಡ್ zeros are significant. Therefore here ನೋಡ್ಕೊಳ್ಳಿ, ಡೆಸಿಮಲ್ ಆಗಿರೋದ್ರಿಂದ ರೈಟ್ ಸೈಡ್ ಇರೋ ಝೀರೋ ಕೂಡ ಇಲ್ಲಿ ಝೀರೋಸ್ ಕೂಡ ಸಿಗ್ನಿಫಿಕೆಂಟ್ ಫಿಗರ್. 1 2 3 ಕರೆಕ್ಟ್ ಅರ್ಥ ಮಾಡ್ಕೋಬೇಕು ಈ ರೂಲ್ ಅಲ್ಲಿ. ಈ ಫಿಫ್ತ್ ಒನ್ ಕೂಡ ಯಾವುದು ಡೆಸಿಮಲ್ ನಂಬರ್, ಪಾಯಿಂಟ್ ಇದ್ರೆ ಡೆಸಿಮಲ್ ನಂಬರ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ 1 2 3 4 5 6 ಬಹಳ ಇಂಪಾರ್ಟೆಂಟ್ ರೂಲ್ ಆಗುತ್ತೆ. ಇಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದಿದೆ ಕರೆಕ್ಟ್. ಫಸ್ಟ್ ಒನ್ ಇಸ್ ಆಲ್ಸೋ ಡೆಸಿಮಲ್ ನಂಬರ್. ಇಲ್ಲಿ ಪಾಯಿಂಟ್ ನೋಡಿಲ್ಲ, ಇಲ್ಲಿ ನೋಡ್ಕೊಳ್ಳಿ 1 2 3 4. ಎಲ್ಲಿ ಡೆಸಿಮಲ್ ನಂಬರ್ ಇರುತ್ತೋ ಅಲ್ಲಿ ರೈಟ್ ಸೈಡ್ ಇರೋ ಝೀರೋಸ್ ಸಿಗ್ನಿಫಿಕೆಂಟ್. ಕ್ಲಿಯರ್ ಆಗಿರಬೇಕು, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ನಾನ್ ಡೆಸಿಮಲ್ ನಂಬರ್ಸ್. ನಾನ್ ಡೆಸಿಮಲ್ ಯಾವುದು ಪಾಯಿಂಟ್ ಇಲ್ಲ ವ್ಯಾಲ್ಯೂಸ್ ನೋಡಿದಾಗ ನಿಮಗೆ ಆ ಥರ ಕೇಸಸ್ನಲ್ಲಿ ದ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಇಫ್ ದೇ ಆರ್ ಇನ್ ದಿ ರೈಟ್ ಸೈಡ್. ಇಲ್ಲಿದೆ 1 2 3 ಅಂತ ಹೋಗೋಂಗಿಲ್ಲ, ನೀವು ಇಷ್ಟು ಮಾತ್ರ ತಗೋಬೇಕು. ನೋಡ್ಕೊಳ್ಳಿ, ಮಾರ್ಕ್ ಮಾಡಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಇಲ್ಲಿ ಓನ್ಲಿ ಇರೋದೆಷ್ಟು ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಇದೆ. ರೈಟ್ ಸೈಡ್ ಇರೋ ಝೀರೋಸ್ ಕನ್ಸಿಡರ್ ಮಾಡೋಂಗಿಲ್ಲ ಇಲ್ಲಿ, ಯಾಕಂದ್ರೆ ಇದು ನಾನ್ ಡೆಸಿಮಲ್ ನಂಬರ್. ರೂಲ್ ನಂಬರ್ 3 ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸಿಮಿಲರ್ಲಿ ಇಲ್ಲಿ 1 ಬಿಟ್ವೀನ್ ಇದೆ ಕನ್ಸಿಡರ್ ಆಗುತ್ತೆ, ಇಲ್ಲಿ 5 ಕನ್ಸಿಡರ್ ಆಗುತ್ತೆ. ಇನ್ನು ಇರೋ ರೈಟ್ ಸೈಡ್ ಝೀರೋಸ್ ತಗೊಳ್ಳೋಂಗಿಲ್ಲ. therefore the total number of significant figure in this value is 1 2 3. ರೈಟ್ ಸೈಡ್ ಇರೋ ಝೀರೋಸ್ ತಗೋಬಾರ್ದು. ಇಲ್ಲಿಗೆ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಹೇಳೋ ಮೆಥಡ್ ಏನಿತ್ತು ಇದೆಲ್ಲ ಮರ್ಜ್ ಮಾಡಿಕೊಂಡು ಕೆಲವು ವ್ಯಾಲ್ಯೂಸ್ ಬರುತ್ತೆ. ನೀವು ಹೇಳಬೇಕು, ಯಾವಾಗ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ರೂಲ್ ಆಗಿದೆ, ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಆಗಿದೆ. ಇಲ್ಲಿ ನೋಡ್ಕೊಳ್ಳಿ. ಈಗ ನಿಮಗೆ ನಾನು ಓದೋದ್ರಲ್ಲಿ ಎಲ್ಲದನ್ನು ಅಪ್ಲೈ ಮಾಡೋಕ್ಕೆ ಬರ್ತೀನಿ. ಸೇಮ್ ವ್ಯಾಲ್ಯೂಸೇ ಬರುತ್ತೆ, ಕನ್ಫ್ಯೂಸ್ ಆಗೋದು. ಈ ವ್ಯಾಲ್ಯೂ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಿ. ಫಸ್ಟ್ ಝೀರೋಸ್ ಬಿಟ್ವೀನ್ ಇದೆ ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ. ಫಸ್ಟ್ ರೂಲ್ ಅಪ್ಲೈ ಆದರೆ ಏನು ಚೇಂಜಸ್ ಇಲ್ಲ, ಯಾಕಂದ್ರೆ ಡೆಸಿಮಲ್ ಆಗಲಿ ನಾನ್ ಡೆಸಿಮಲ್ ಆಗಲಿ ಕನ್ಸಿಡರೇಬಲ್ ಬಿಟ್ವೀನ್ ಇರೋ ಝೀರೋಸ್. ಲೆಫ್ಟ್ ಸೈಡ್ ಇರೋ ಝೀರೋಸ್ ಯಾವಾಗಲೂ ಕನ್ಸಿಡರೇಬಲ್ ಆಗಲ್ಲ, ಯಾಕಂದ್ರೆ ಡೆಸಿಮಲ್ ಇಲ್ಲಿ ಸೆಕೆಂಡ್ ರೂಲ್ ಅಪ್ಲೈ ಆಗುತ್ತೆ. ಥರ್ಡ್ ರೂಲು ಇಲ್ಲಿ ರೈಟ್ ಸೈಡ್ ಇರೋ ಝೀರೋಸ್ ಬಂದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಅದು ತಗೋಬೇಕು ತಗೋಬಾರ್ದು ಅಂತ. ಅವಾಗ ನೀವು ನೋಡ್ತೀರಾ ಡೆಸಿಮಲ್ ನಂಬರ್ ಇದ್ರೆ ತಗೋಬೇಕು ರೈಟ್ ಸೈಡ್ ಇರೋ ಝೀರೋಸ್. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ 1 2 3 ಕನ್ಸಿಡರ್ ಮಾಡಿ. ಅಲ್ಲಿಗೆ 3 ರೂಲು ಅಪ್ಲೈ ಆಗ್ಬಿಡ್ತೀವಿ ಡೆಸಿಮಲ್ ನಂಬರ್ಗೆ. ಫಸ್ಟ್ ರೂಲು ಬಿಟ್ವೀನ್ ಇರೋ ತಗೋಬೇಕು, ತಗೊಳ್ತೀವಿ. ಸೆಕೆಂಡ್ ರೂಲು ಲೆಫ್ಟ್ ಸೈಡ್ ಇಂದ ತಗೋಬಾರ್ದು, ತಗೊಂಡಿಲ್ಲ. ಥರ್ಡ್ ರೂಲು ರೈಟ್ ಸೈಡ್ ಇಂದ ತಗೋಬೇಕು, ಬೇಡ ಕ್ವಶನ್ ತಗೋಬೇಕು, ಯಾಕಂದ್ರೆ ಡೆಸಿಮಲ್ ನಂಬರ್ ಸಿಗ್ನಿಫಿಕೆಂಟ್. ಅಲ್ಲಿಗೆ ರೈಟ್ ಹಾಕೊಂಡು ಕಂಪ್ಲೀಟ್ ಇಲ್ಲಿಂದ ಕೌಂಟ್ ಮಾಡೋದಕ್ಕೆ 1 2 3 4 5 6 7. ಅದೇ ಥರ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ ಬಿಟ್ವೀನ್ ಝೀರೋಸ್ಗೆ, 2 ಝೀರೋಸ್ ಬಿಟ್ವೀನ್ ಬರುತ್ತೆ, ರೈಟ್ ಹಾಕೊಂಡಿದ್ದೀವಿ. ಲೆಫ್ಟ್ ಸೈಡ್ ಇರೋ ಝೀರೋಸ್ ಕೌಂಟೇಬಲ್ ಅಲ್ಲ, ಅದು ಡೆಸಿಮಲ್ ಅಲ್ಲ, ನಾನ್ ಡೆಸಿಮಲ್ ಅಲ್ಲ. ರೈಟ್ ಸೈಡ್ ಇರೋ ಝೀರೋಸ್ ಕೌಂಟ್ ಆಗುತ್ತಾ, ಅದು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಡೆಸಿಮಲ್ ಮತ್ತೆ
ಈ ಎಕ್ಸಾಂಪಲ್ ಅಲ್ಲೇ ನಾನು ಹೇಳಿರೋ 3 ರೂಲ್ಸ್ ಕೂಡ ಕವರ್ ಆಗಿರುತ್ತೆ ಆಯ್ತಲ್ವಾ. ಇದು ಬಿಟ್ಟು ಕೂಡ ಅಂದರೆ ಕೆಲವು ಪವರ್ಸ್ ಕೊಡ್ತಾರೆ 10 to the power of 5 ಇರೋದು 6 ಇರೋದು ಆ ಟೈಮಲ್ಲಿ ನೀವು ಯಾವ ಥರ ಹೇಳಬೇಕು ಅನ್ನೋದನ್ನ ನಾನು ನೋಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ಲಿಯರ್ ಆಗಿಲ್ವಾ? ಈಗ ನೆಕ್ಸ್ಟ್ ರೈಟು ನೋಟ್ ನೋಡಿ, ಒಂದೊಂದೇ ಸಪ್ರೇಟಾಗಿ ಕೊಡಲ್ಲ. 3 ರೂಲ್ಸ್ ಕೂಡ ಮಿಕ್ಸ್ ಆಗ್ಬೋದು, 2 ರೂಲ್ಸ್ ಮಿಕ್ಸ್ ಆಗೋ ಥರ ಕೊಟ್ಟಿರ್ಬೋದು. ಮ್ಯಾಕ್ಸಿಮಮ್ ಎಕ್ಸಾಂಪಲ್ ಕೊಟ್ಟಾಗ ಆ ಥರ ಕೊಟ್ಟಿರ್ಬೋದು. ನಿಮಗೆ ಥಿಂಕ್ ಮಾಡಬೇಕು, ಬಿಟ್ವೀನ್ಸ್ ಇದೆಯಾ, ಲೆಫ್ಟ್ ಇದೆಯೋ, ರೈಟ್ ಇದೆಯೋ. ಆ ರೈಟ್ ಸೈಡ್ ಇದ್ದಾಗ ಮಾತ್ರ ಸ್ಪ್ಲಿಟ್ ಆಗುತ್ತೆ ನಿಮಗೆ ರೂಲ್. ಅದು ನಾನ್ ಡೆಸಿಮಲ್ ನಂಬರ್ ಆದರೆ ನೀವು ತಗೊಳಂಗಿಲ್ಲ, ಝೀರೋಸ್ ರೈಟಲ್ಲಿರೋದು. ಡೆಸಿಮಲ್ ನಂಬರ್ ಆದರೆ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೈಟ್ ಬಂದಿಲ್ಲ, in which write on this some example. First example ಬರ್ಕೊಳ್ಳಿ. 6 ಪಾಯಿಂಟ್ ಈ ಥರ ಕೊಟ್ಟಿದ್ದಾರೆ ಕೆಲವು ಟೈಮ್ಸ್ ಇದೆಯಲ್ಲಿ 10 to the power of 2. ಇದಕ್ಕೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಯಾವ ಥರ ಹೇಳಬೇಕು ಅನ್ನೋದನ್ನು ಹೇಳ್ತೀನಿ. ದ ಅನದರ್ ಎಕ್ಸಾಂಪಲ್ ಈಸ್ 3.0455 into 10 to the power of -3. The third one is 8.43 into 10 to the power of ಯಾವುದಾದ್ರೂ ಇಲ್ಲಿ ಪವರ್ ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಡೆಸಿಮಲ್ ನಂಬರ್ಗೆ ನಾನು ಕನ್ವರ್ಟ್ ಮಾಡಿದ್ದೀನಿ. ಅಂದರೆ ಇದೆ ಅದು ಡೆಸಿಮಲ್ ನಂಬರ್ ಇದ್ದಾಗ ಬಿಟ್ವೀನ್ ಇದ್ರೂ ಕನ್ಸಿಡರ್ ಆಗುತ್ತೆ, ಲೆಫ್ಟ್ ಸೈಡ್ ಇದ್ದರೆ ನೆಗ್ಲೆಕ್ಟ್ ಮಾಡ್ತೀರಾ, ರೈಟ್ ಸೈಡ್ ಇದ್ದರೆ ತೊಗೊಳ್ತೀರಾ. ಹಾಗಾಗ್ಬಿಟ್ಟು ಇಲ್ಲಿ ನೀವು ರೈಟ್ ಸೈಡ್ ಇರೋ ಝೀರೋಸ್ ಎಷ್ಟಿದ್ರು ತೊಗೋಬೇಕಾಗಿರುತ್ತೆ. ಯಾಕಂದರೆ ಡೆಸಿಮಲ್ ನಂಬರ್ ಈ ಪವರ್ಸ್ ಯೂಸ್ ಮಾಡಲ್ಲ. ಯಾವುದಕ್ಕೆ? ನೀವು ಸಿಗ್ನಿಫಿಕೆಂಟ್ ಫಿಗರ್ ಹೇಳಬೇಕಾದ್ರೆ therefore the 4 1 2 3 4 ಕೇಳಿದರೆ ಈ ಥರ ಅದೆಲ್ಲ 1 2 3 4 5 6 ಸಿಗ್ನಿಫಿಕೆಂಟ್ ಫಿಗರ್ ಬರೀತಾ ಇದ್ದೀನಿ ನಾನು. ಸಿಗ್ನಿಫಿಕೆಂಟ್ ಫಿಗರ್ಸ್ ಫಾರ್ ದಿ ಗಿವನ್ ವ್ಯಾಲ್ಯೂಸ್. ಹಿಯರ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ ಮತ್ತು 3 ಇದೆ ಅಂತಲ್ಲ, ಟೋಟಲ್ 1 2 3 ಡಿಜಿಟ್ಸ್ನ ಕನ್ಸಿಡರ್ ಮಾಡ್ತೀವಿ. ಪವರ್ಸ್ ಹೇಳೋ ನೆಸಿಟಿ ಇಲ್ಲ. ಇದೊಂದು ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮಗೆ ಪವರ್ಸ್ ಇದ್ದರೆ ಆ ಪವರ್ಗೆ ಸಿಗ್ನಿಫಿಕೆಂಟ್ ಫಿಗರ್ ಹೇಳೋ ನೆಸಿಟಿ ಇರಲ್ಲ, ಅದನ್ನು ಹೇಳೋಕ್ಕೂ ಬರಲ್ಲ. ಜಸ್ಟ್ ನೀವು ಈ ಡಿಜಿಟ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಮ್ಯಾಕ್ಸಿಮಮ್ ನಿಮಗೆ ಈ ಎಕ್ಸಾಂಪಲ್ಸಲ್ಲಿ ಕವರ್ ಮಾಡಬಹುದು. Students, next we will discussing about the one of the important and last concept in this chapter that is important for your board examination purpose and also for CET board examination. Minimum 2 to 3 marks cover ಮಾಡ್ತಾರೆ. ಡೈಮೆನ್ಷನ್ಸ್ ಅಂತ ಬರುತ್ತೆ, ಡೈಮೆನ್ಷನ್ ಅನಾಲಿಸಿಸ್ ಅಂತ ಬರುತ್ತೆ. ಅದರಲ್ಲಿ ಲಿಮಿಟೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸು ಕೇಳಿರ್ತಾರೆ. ಆಲ್ಮೋಸ್ಟ್ ಇನ್ನು 1 hour ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಚಾಪ್ಟರ್. ಆಮೇಲೆ CET ಡಿಸ್ಕಷನ್ ಇರುತ್ತೆ. CETಯಲ್ಲಿ NCERT ಪ್ರಾಬ್ಲಮ್ಸ್ ಕೂಡ ಕೆಲವು ಮಾಡಿಸ್ತೀನಿ. ನಿಮಗೆ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಸಿಗಬೇಕು. ಫಸ್ಟ್ ಚಾಪ್ಟರ್ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ಸ್ನ ಫಸ್ಟ್ ಚಾಪ್ಟರ್ ಪ್ರಾಬ್ಲಮ್ ಸಿಂಪ್ಲಿಫಿಕೇಷನ್ ಮಾಡಬೇಕಾದ್ರೆ ನೀವು ಪರ್ಫೆಕ್ಟ್ ಆಗಿರಬೇಕು. ಅವಾಗ ಮಾತ್ರ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೀವು ಹಂಗೆ ಡಿಲೇ ಮಾಡ್ತಾ ಯಾವಾಗಲೂ ಕಲಿಬೇಕು ಅಂತ ಇದ್ದರೆ ನೋಟ್ಸಲ್ಲಿ ಬರೆಯೋದು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಎಫೆಕ್ಟ್ ಆಗುತ್ತೆ. ಫಸ್ಟ್ ಹೇಳ್ತಾ ಇರೋದು ಯಾರು ನೋಟ್ಸ್ನ ಕಂಪ್ಲೀಟಾಗಿ ಬರೀತಾ ಇರೋ ಅವ್ರು ನೋಟ್ಸ್ ಸಬ್ಮಿಷನ್ಗೆ ಬರ್ತಿರಲ್ಲ, ಡೇಟ್ ಎಲ್ಲ ನಿಮ್ಗೆ ಅನೌನ್ಸ್ ಆಗುತ್ತೆ, ಅವ್ರು ನೀವು ತಗೊಂಡ್ಬಂದು ತೋರಿಸಲೇಬೇಕಾಗಿರುತ್ತೆ. ಇನ್ಕಂಪ್ಲೀಟ್ ಆಗಿದೆ ತರಬಾರ್ದು ಯಾವಾಗಲೂ. ನೆಕ್ಸ್ಟ್ ರೈಟಲ್ಲಿ ಹೇಳಿ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಡೈಮೆನ್ಷನ್ಸ್. Dimensions of a physical quantity. Dimensions of a physical quantity. ಇದರಲ್ಲಿ ಒಂದು ಡೆಫಿನೇಷನ್ಸ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ನಿಮಗೆ ಡೆಫಿನೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆ ಡೈಮೆನ್ಷನ್ಸ್ ಅಂದರೆ ಏನು, ಡೈಮೆನ್ಷನ್ ಫಾರ್ಮುಲಾ, ಡೈಮೆನ್ಷನಲ್ ಈಕ್ವೇಷನ್ಸ್ ಅಂದರೆ ಏನು ಅಂತ ಕ್ಲಾರಿಟಿ ಸಿಕ್ಬಿಟ್ರೆ ನೀವು ಈಸಿಯಾಗಿ ನೆಕ್ಸ್ಟ್ ಹೇಳೋದನ್ನ ಕ್ಯಾಚ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ರೈಟ್ ಹೇಳಿ ಡೈಮೆನ್ಷನ್ ಆರ್ ಡೈಮೆನ್ಷನಲ್ ಫಾರ್ಮುಲಾ. ಈಸಿ ಇರುತ್ತೆ, ಏನು ತೊಂದರೆ ಇಲ್ಲ. ಅರ್ಥ ಮಾಡ್ಕೊಂಡ್ರಲ್ಲಿ ಏನು ನಿಮಗೆ ಟಫ್ ಅನಿಸ್ತಾ ಹೋಗಲ್ಲ. Dimensional formula. Dimensional formula means it is a formula in which the physical quantity is expressed in terms of dimensions. ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಮುಂದೆ ಏನು ಹೇಳ್ತಾ ಇದೆ ಅಂತ. Dimensional formula is a formula in which it relates a physical quantity with the dimensions. For example, best example formula ಬರೀತೀನಿ. Dimensional formula for velocity.
ವೆಲಾಸಿಟಿ ನಿಮ್ಗೆ ಗೊತ್ತಿಲ್ಲ ಬರೀ ಮೆಥಡ್ ಕೂಡ, ಬಟ್ ನಾನು ಚೂಸ್ ಮಾಡ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಕ್ಕೆ. ವೆಲಾಸಿಟಿಗೆ ನಾವು ಡೈಮೆನ್ಷನ್ ಫಾರ್ಮುಲಾ ಯಾಕೆ ಬರೀತೀವಿ ಅಂತಲೂ ನಾನು ಹೇಳ್ತೀನಿ. ಆಮೇಲೆ ಡೈರೆಕ್ಟ್ ಬರೀತಾ ಇದ್ದೀನಿ ಈಗ m0L1t-1. ಇದು ಏನಾಗಿ ರಿಲೇಟ್ ಮಾಡ್ತಾ ಇದ್ರೆ ಇಟ್ ಈಸ್ ಎ, ನೋಡಿ ನಿಮ್ಗೆ ಏನು ಅನಿಸುತ್ತೆ, ಇಟ್ ಈಸ್ ಎ ಫಾರ್ಮುಲಾ ಆರ್ ಇಟ್ ಈಸ್ ಎ ರಿಲೇಷನ್ which gives the or which relates the physical quantity with the dimensions. Dimensions na in terms of physical quantity ನಾವು ಹೇಳೋಕ್ಕಾಗ್ತಾ ಇದೆ. ಏನು ಸರ್ ಡೈಮೆನ್ಷನ್ಸ್ ಅಂದರೆ ಅದನ್ನು ಹೇಳ್ಬಿಡ್ತೀನಿ. ಡೈಮೆನ್ಷನ್ಸ್ ಆರ್ ದಿ ಪವರ್ಸ್. ಇಲ್ಲೇನು 0, 1, -1 ಅಂತ ಹೇಳಿದ್ದೀನಲ್ಲ, ದೇ ಆರ್ ದಿ ಡೈಮೆನ್ಷನ್ಸ್. ಈ ಫಾರ್ಮುಲಾ ನೋಡಿದಾಗ ನಮಗೆ ಪವರ್ಸ್ ಇದೆ ಅಲ್ವಾ, ಈ ಪವರ್ಸ್ ನಾವು ಡೈಮೆನ್ಷನ್ಸ್ ಅಂತ ತಗೋತೀವಿ. ಯಾವ ಥರ ಹೇಳ್ತೀವಿ, in the dimensional formula of velocity 0 is the dimension of mass, 1 is the dimension of length, -1 is the dimension for time. Mass, length and time ಅಲ್ಲಿ ಡೈಮೆನ್ಷನ್ಸ್ ನ ನಾವು ಹೇಳಬೇಕಾದ್ರೆ ಈ ಎಕ್ಸಾಂಪಲ್ ಅಲ್ಲಿ 0 is the dimension for mass, 1 is the dimension for length, -1 is the dimension for time in the velocity quantity. velocity quantity ಈ ತರ ಇದೆ ಸರ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಆಕ್ಸಿಲರೇಷನ್ ತಗೊಳ್ತೀನಿ. ಆಕ್ಸಿಲರೇಷನ್ಗೆ ಡೈಮೆನ್ಷನ್ಸ್ ಬರೆದ್ರೆ ಯಾಕೆ ಇಷ್ಟೇ ಬರೀತೀವಿ ನಾವು ಹೇಳ್ತೀವಿ. ನಾವು m0L1t-2 ಚೇಂಜ್ ಆಗಿ ನೋಡಿ, 0 ಇದೆ 0 ಇದೆ, 1 ಇದೆ 1 ಇದೆ ಲೆಂತ್ಗೆ, ಹೀಗೆ -2 ಇದೆ -3 ಡೈಮೆನ್ಷನ್ ಚೇಂಜ್ ಆಗ್ತಾ ಇದೆ. ಒಂದೊಂದು ಕ್ವಾಂಟಿಟಿಗೂ ಬೇರೆ ಬೇರೆ ಡೈಮೆನ್ಷನ್ಸ್, ಬೇರೆ ಬೇರೆ ಯೂನಿಟ್ಸ್ ಇರುತ್ತೆ. ಅದು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಫಸ್ಟ್ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿಬಿಟ್ರೆ ಸಾಕು. ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಏನಂತ ಹೇಳ್ತಾ ಇದ್ದೀನಿ. ಡೈಮೆನ್ಷನಲ್ ಫಾರ್ಮುಲಾ ಈಸ್ ದಿ one of the formula in which a physical quantity is expressed in terms of dimensions. ಒಂದು physical quantity ಇದೆ ಅಲ್ವಾ, ಇದನ್ನ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ ನಾವು. ಡೈಮೆನ್ಷನ್ ಫಾರ್ ಮಾಸ್ is 0, dimension for length is 1, dimension for time is -1 in the given example ಯಾವುದು ಕೊಡ್ತಾ ಇದೆ, ವೆಲಾಸಿಟಿ ಹೇಳ್ತಾ ಇದೆ. ಕ್ಲಿಯರ್ ಆಯ್ತು ನಾನು ಹೇಳಿದ್ದು. ವಾಟ್ ಈಸ್ meant by dimensional formula? Dimension is a formula in which relates the physical quantity or in which the physical quantity is expressed in terms of dimension. ನಮ್ಮಲ್ಲಿರೋ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಡೈಮೆನ್ಷನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಆ ಫಾರ್ಮುಲಾನೇ ಡೈಮೆನ್ಷನಲ್ ಫಾರ್ಮುಲಾ ಆಗುತ್ತೆ. ಡೈಮೆನ್ಷನ್ಸ್ ಅಂದ್ರೆ ಏನು ಅಂತ ಕ್ಲಿಯರ್ ಮಾಡಬೇಕು. ಮತ್ತೆ ಇಲ್ಲಿ ಡೈಮೆನ್ಷನ್ಸ್ ಆರ್ ದಿ ಪವರ್ಸ್. ಇಲ್ಲಿ 0, 1, -1 ಅಲ್ಲಿ -2 ಆ ಥರ ಏನು ಕಾಣ್ತಾ ಇದೆ ನಿಮಗೆ, ದೇ ಆರ್ ದಿ ಪವರ್. ನೋಡಿ ಪವರ್ ಅಲ್ಲಿ ಇದೆ. ರೈಸ್ ಟು ದಿ, ಯಾವ್ದು ರೈಸ್ ಮಾಡಿದೆ, ಪವರ್ ರೈಸ್ ಟು ದಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಲೆಂತ್, ಮಾಸ್, ಟೈಮ್. ಏನು ತಗೊಳ್ತೀರಾ, ಈ ಲೆಂತ್, ಮಾಸ್, ಟೈಮ್ ಏನು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಅವಕ್ಕೆ ಪವರ್ನ ರೈಸ್ ಮಾಡಿದ್ದೀವಿ. ಯಾಕೆ ರೈಸ್ ಮಾಡ್ತೀವಿ ಅಂದರೆ ಟು ಗೆಟ್ ದಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ನಮ್ಗೆ ಯಾವ ಫಿಸಿಕಲ್ ಕ್ವಾಂಟಿಟಿ ಬೇಕೋ ಆ ಫಿಸಿಕಲ್ ಕ್ವಾಂಟಿಟಿನ ಪಡ್ಕೋಬೇಕು ಅಂದಾಗ ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ಪವರ್ಸ್ನ ರೈಸ್ ಮಾಡ್ತೀವಿ. ದೆನ್ ವಿ ಕ್ಯಾನ್ ಗೆಟ್ ದಿ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಇಷ್ಟು ಕ್ಲಿಯರ್, ಒಂದು ಡೆಫಿನೇಷನ್ ಕ್ಲಿಯರ್ ಆಗ್ತಾ ಹೋಗಬೇಕು. ಡೈಮೆನ್ಷನಲ್ ಫಾರ್ಮುಲಾ ಈಸ್ ಎ ಫಾರ್ಮುಲಾ ಏನು ಮಾಡುತ್ತೆ, in which the quantity, physical quantity is expressed in terms of dimensions. What are dimensions? Dimensions are the powers raised to the, how raise ಮಾಡ್ತಾ ಇದೀವಿ, physical quantities. ಯಾಕೆ raise ಮಾಡ್ತಾ ಇದೀವಿ, to obtain the physical quantity. ಒಂದು physical quantity ಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಫಂಡಮೆಂಟಲ್ ಕ್ವಾಂಟಿಟಿನ ಪವರ್ಸ್ನ ರೈಸ್ ಮಾಡ್ಕೊತೀವಿ. ಆ ಪವರ್ಸ್ ರೈಸ್ ಮಾಡೋದನ್ನ ನಾವು ಆ ಪವರ್ಸ್ಗೆ ನಾವು ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಬರುತ್ತೆ ಡೈಮೆನ್ಷನಲ್ ಈಕ್ವೇಷನ್ ಅಂತ. ಭಾಳ ಈಸಿ ಅಂತ ಹೇಳೋದು ನಮಗೆ. ಡೈಮೆನ್ಷನಲ್ ಈಕ್ವೇಷನ್ ಈಸ್ ಎ ರಿಲೇಷನ್ ವಿಚ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ದಿ ಡೈಮೆನ್ಷನಲ್ ಫಾರ್ಮುಲಾ. ಈ ರೈಟ್ ಸೈಡ್ ಇರೋದು ಡೈಮೆನ್ಷನಲ್ ಫಾರ್ಮುಲಾ, ಲೆಫ್ಟ್ ಸೈಡ್ ಅಲ್ಲಿರೋದು ಫಿಸಿಕಲ್ ಕ್ವಾಂಟಿಟಿ. ಅವೆರಡಕ್ಕೂ ರಿಲೇಷನ್ನ ಹೇಳೋದಂದ್ರೆ ಡೈಮೆನ್ಷನಲ್ ಈಕ್ವೇಷನ್ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟು ಗೊತ್ತಾದರೆ ಸಾಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ನಿಮ್ಗೆ ಯಾಕೆ ಈ ಥರ 1, -1, 0 ಬರೀತಾ ಇದ್ದಾರೆ, ಇಲ್ಲಿ 0, 1, -2 ಬರೀತಾ ಇದ್ದಾರೆ ಅಂದರೆ ದಟ್ ಈಸ್ ಬೇಸ್ಡ್ ಆನ್ ದಿ ಡೆಫಿನೇಷನ್. ಡೆಫಿನೇಷನ್ಸ್ ತಗೊಂಡು ಅಪ್ಲೈ ಮಾಡಿ ಹೇಳ್ತಾ ಹೋಗ್ತೀನಿ. ಎಕ್ಸಾಂಪಲ್ಸಲ್ಲಿ ಕ್ಲಿಯರ್ ಆಗುತ್ತೆ. ಫಸ್ಟ್ ರೈಟ್ ದಿ ಡೆಫಿನೇಷನ್ ಫಾರ್ ಡೈಮೆನ್ಷನಲ್ ಫಾರ್ಮುಲಾ. ಫಸ್ಟ್ ಬರ್ಕೊಂಬಿಡಿ ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಏನು ಅಂತ ಬರ್ಕೊಳ್ಳಿ. ಎ ಫಾರ್ಮುಲಾ in which
A physical quantity is a physical quantity is a physical quantity is expressed in terms of dimensions. A formula in which a physical quantity, for example, our velocity, acceleration, force is expressed in terms of dimensions. Dimensions alli ನಾವು ಒಂದು ಫಿಸಿಕಲ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಆ ಒಂದು ಫಾರ್ಮುಲಾ ನಮಗೆ ಏನು ಬರುತ್ತೆ ಅನ್ನೋದನ್ನ ಡೈಮೆನ್ಷನಲ್ ಫಾರ್ಮುಲಾ ಅಂತ ತಗೊಳ್ತೀವಿ. ಎಕ್ಸಾಂಪಲ್, ನಂಬರ್ ಆಫ್ ಎಕ್ಸಾಂಪಲ್ಸ್ ನೀವು ಹೇಳ್ಬೋದು. ಬೆಸ್ಟ್ ಎಕ್ಸಾಂಪಲ್ ತಗೊಂಡ್ಬಿಡಿ. ಡೈಮೆನ್ಷನಲ್ ಫಾರ್ಮುಲಾ for velocity is m0 l1 t minus 1. ಒಂದು ಮಾತ್ರ ಎಕ್ಸಾಂಪಲ್ ಬರ್ಕೊಳ್ಳಿ ಸಾಕಾಗುತ್ತೆ. ನೆಕ್ಸ್ಟ್ ನಿಮಗೆ ಲಿಸ್ಟ್ ಮಾಡಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು ವಾಟ್ ಈಸ್ meant by velocity. ಫಸ್ಟ್ ನಿಮಗೆ ಆ ಫಾರ್ಮುಲಾ ಯಾಕೆ ಬಂದಿದೆ ಅನ್ನೋದನ್ನ ನಾವು ಡೆಫಿನೇಷನ್ ಬೇಸಿಸ್ ಮೇಲೆ ಹೇಳ್ತಾ ಹೋಗ್ತೀನಿ. ವೆಲಾಸಿಟಿ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ನೀವು ರೇಷಿಯೋ ತಗೊಳ್ತೀರಾ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ತಗೊಳ್ತೀರಾ. ಡಿಸ್ಪ್ಲೇಸ್ಮೆಂಟ್ ಇಸ್ ಎ ಪರ್ಟಿಕ್ಯುಲರ್ ಲೆಂತ್. ಹಾಗಾಗ್ಬಿಟ್ಟು ಅಲ್ಲಿ ಏನು ತಗೊಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಮಾಸ್ ಹೇಳ್ತೀವ, ಇಲ್ಲ ಲೆಂತ್ ಇದೆ, ಅದು ಕೂಡ ಏನಿದೆ ಡಿಸ್ಪ್ಲೇಸ್ಮೆಂಟ್ ಸ್ಕ್ವಯರ್ ಇಲ್ಲ, ಕ್ಯೂಬ್ ಇಲ್ಲ, therefore L1 ಅಷ್ಟೇ ಒನ್ ಡೈಮೆನ್ಷನ್ ಅಂತ ತಗೊಳ್ತಾ ಇದೆ. ಇಲ್ಲಿ ಯಾವುದೋ ಟೈಮ್ ಫ್ಯಾಕ್ಟರ್ ಬರಲ್ಲ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ. ಟೈಮ್ ಈಸ್ ಆಲ್ಸೋ ಒಂದು ಅರ್ಥ ಮಾಡ್ಕೋಬೇಕು ಕ್ಲಿಯರ್. ಲೆಂತ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್ L1 ಬರ್ತಿದ್ದೀನಿ, ಮಾಸ್ ಕನ್ಸಿಡರ್ ಮಾಡೋಕ್ಕಿಲ್ಲ, ಅಲ್ಲಿ ಟೈಮ್ ಕೂಡ ತಗೊಳಂಗಿಲ್ಲ. ಡಿನಾಮಿನೇಟರ್ ಇರೋದೇನು ಟೈಮ್. ಟೈಮ್ ಹೇಳ್ಬೇಕಾದ್ರೆ ಅದು ಫಂಡಮೆಂಟಲ್ ಕ್ವಾಂಟಿಟಿ. ಮಾಸ್ ಇಲ್ಲ, ಝೀರೋ, ಲೆಂತ್ ಇಲ್ಲ, ಝೀರೋ, ಟೈಮ್ ಇದೆ, ಅದು ಟಿ ಸ್ಕ್ವಯರ್ ಟಿ ಕ್ಯೂಬ್ ಇಲ್ಲ, ಟೈಮ್ ಅಂತ ಮಾತ್ರ ಇದೆ T1. ಇಲ್ಲಿ ನೋಡ್ಕೊಳ್ಳಿ, m0 ಇದೆ, ಇದು ಮೇಲೆ ತಗೊಂಡು ಕೂಡ ಏನು ಚೇಂಜ್ ಆಗಲ್ಲ. m0 ಯಾರಿದೆ, L1 ಇದೆ, ಇದು 0 ಬಂದರೆ L ಈ ಥರ ಆಗುತ್ತೆ. L1 ಇದೆ, -0 ಅಂದರೆ ಅದು L1 ಆಗುತ್ತೆ. therefore we are write L1 10 to the power of 1. T0 ಇದೆ, T-1 ಇದೆ, T ಮುಂಚೆ 0 ಇದೆ, ಈ -1 ಮೇಲೆ ತಗೊಂಡ್ರೆ that is equal to 0 - 1 ಅಂದರೆ -1, T-1. ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, ಡೈರೆಕ್ಟಾಗಿ ಬಂದಿದ್ದೀನಿ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವ ಬೇಸಿಸ್ ಮೇಲೆ ನಾವು ಬರೀತಾಗಿ ಪವರ್ನ ಡೆಫಿನೇಷನ್ ಬೇಸಿಸ್ ಮೇಲೆ ಡೈಮೆನ್ಷನ್ಸ್ ಆಫ್ ಪವರ್ನ ಬರೀತಾ ಹೋಗ್ತಾರೆ. ಕ್ಲಿಯರ್ ಆಗಿದೆ ಅಂತ ಹೇಳಿದ್ದು ನೋಡಿ. ಡೆಫಿನೇಷನ್ ತಗೊಂಡೆ, ಇಂಡಿವಿಜುವಲ್ ಆಗಿ ಒಂದೊಂದು ಕ್ವಾಂಟಿಟಿಗೆ ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ. ಅದಾಯ್ತಲ್ಲ. ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ಕೊಟ್ಟಿರ್ತೀವಿ ನಿಮಗೆ, ಇನ್ನು ಕ್ಲಿಯರ್ ಆಗಲಿ. ಆಕ್ಸಲರೇಷನ್ ಅಂದ್ರೆ ಏನು ಮಾಡ್ತೀರಾ, ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಚೇಂಜಸ್ ನೋಡ್ಕೊಳ್ಳಿ. ವೆಲಾಸಿಟಿ ಡಿವೈಡೆಡ್ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ ಹೇಳ್ತೀವಿ. ಕರೆಕ್ಟ್ ಇದೆ. ವೆಲಾಸಿಟಿಗೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡಿ, ಮುಂಚೆನೇ ಗೊತ್ತಿರಬೇಕು. ಹೇಗೆ ಅಪ್ಲೈ ಮಾಡ್ಕೊಂಡು ಏನಿದೆ ವೆಲಾಸಿಟಿ m0 L1 T-1 L1 T-1 ಡಿವೈಡೆಡ್ ಬೈ ಟೈಮ್. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ ನಮಗೆ m0 ಇದೆ, ಏನು ಚೇಂಜ್ ಆಗಲ್ಲ. L1 ಇದೆ, 0 ಇದೆ, L1 ಆಗುತ್ತೆ. T ನೋಡ್ಕೊಳ್ಳಿ, -1 ಇದೆ, ಮೇಲೆ ಬಂದರೆ ಮತ್ತೆ -1 ಆಗಿ -1 -2 T-2. ನಾನು ಅಲ್ಲಿ ಎಕ್ಸಾಂಪಲ್ ಬಂದಿದೆ ನಿಮಗೆ, ಡೈಮೆನ್ಷನ್ ಫಾರ್ ಆಕ್ಸಲರೇಷನ್ ಅಂತ m0 L1 T-2 ಬರುತ್ತೆ ಅಂತ. ಯಾಕೆ ಬಂತು ಪ್ರೂಫ್. ಈ ಥರ ಪ್ರತಿಯೊಂದು ಕ್ವಾಂಟಿಟಿಗೂ ಡೆಫಿನೇಷನ್ಸ್ ಇರುತ್ತೆ, ಅದಕ್ಕೆ ಬೇಕಾದ ರಿಲೇಷನ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನಾವು ಡೈಮೆನ್ಷನ್ಸ್ನ ಬರೀತಾ ಹೋಗ್ಬೋದು. ಕ್ಲಿಯರ್ ಆಯ್ತಲ್ವಾ. ವಾಟ್ ಈಸ್ ಮೀನ್ ಬೈ ಡೈಮೆನ್ಷನಲ್ ಫಾರ್ಮುಲಾ? ಇಟ್ ಈಸ್ ಎ ಫಾರ್ಮುಲಾ in which a physical quantity is expressed in terms of dimension. ನೋಡಿ, ವೆಲಾಸಿಟಿ ಅನ್ನೋ ಫಿಸಿಕಲ್ ಕ್ವಾಂಟಿಟಿ, ಇದನ್ನ ಡೈಮೆನ್ಷನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಅದನ್ನ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಈಗ ಡೈಮೆನ್ಷನ್ಸ್ ಅಂದ್ರೆ ಏನು? ಇದು ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಇದು ಡೈಮೆನ್ಷನಲ್ ಫಾರ್ಮುಲಾ. ಈ ಪವರ್ಸ್ ನಾವು ಡೈಮೆನ್ಷನ್ಸ್ ಅಂತ ತಗೊಳ್ತೀವಿ. ವಾಟ್ ಆರ್ ಡೈಮೆನ್ಷನ್? ಡೈಮೆನ್ಷನ್ಸ್ ಆರ್ ದಿ ಪವರ್ಸ್ ರೈಸ್ ಟು ದಿ, ಯಾವ್ದು ರೈಸ್ ಮಾಡ್ತಾ ಇದೀವಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ಪವರ್ ಬರೀತಾ ಇದ್ದೀವಿ, ರೈಸ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದೀವಿ? ಟು ಗೆಟ್ ದಿ ಆರ್ ಟು obtain ದಿ ಫಿಸಿಕಲ್ ಕ್ವಾಂಟಿಟಿ. ವೆಲಾಸಿಟಿ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಬೇಕು, ಆಕ್ಸಲರೇಷನ್ ಬೇಕು, ನೆಕ್ಸ್ಟ್ ಫೋರ್ಸ್ ಬೇಕು, ವರ್ಕ್ ಡನ್ ಬೇಕು. ಅಂದರೆ ಈ ಪವರ್ಸ್ ರೈಸ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಯಾವ ಕ್ವಾಂಟಿಟಿ ಅಂತ. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ನಾವು ಬರ್ಕೋಬೇಕಾದ್ರೆ ಡೆಫಿನೇಷನ್ ಬರ್ಕೊಳ್ಳಿ. ಡೈಮೆನ್ಷನ್ಸ್
and dimension of a physical quantity or dimension की definition. What is meant by dimension? हम ಏನಂತ ಹೇಳ್ಬೋದು? Dimensions are the powers 0, 1, -1, -2, -3 ತರ ಎಷ್ಟು ಪವರ್ಸ್ ಬೇಕಾಗುತ್ತೋ ಅದು ನೋಡ್ತಾ ಹೋಗ್ಬೋದು ನಿಮಗೆ ಡಿಪೆಂಡಿಂಗ್ ಆನ್ ದಿ ಕ್ವಾಂಟಿಟಿ ಬರ್ಕೊಳ್ಳಿ. Dimensions of a physical quantity. Dimensions of a physical quantity are the powers. Dimensions ಅಂದರೆ ಇಲ್ಲಿ powers. Powers raised to ಯಾವುದೇ powers ಬರೆದಿರ್ತೀವಿ ರೈಸ್ ಮಾಡಿರ್ತೀವಿ raised to the physical quantity fundamentals raised to the fundamental physical quantities. Fundamental length, mass, type, fundamental physical quantities. You can raise more power ಬರ್ದಿರ್ತೀವಿ ನಾವು 0 ಅಂತ -1 ಅಂತ 0 -1 +1 ಏನು ಬರ್ದಿರ್ತೋ ಅವನ್ನ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ಕ್ಲಿಯರ್ ಅರ್ಥ ಆಗಬೇಕು ಡೆಫಿನೇಷನ್ಸ್. ಪವರ್ಸ್ raised to the physical quantities ಯಾಕೆ ರೈಸ್ ಮಾಡ್ತೀವಿ? ಟು obtain ಅದರಿಂದ ಏನು ಸಿಗುತ್ತೆ ನಮಗೆ? ವೆಲಾಸಿಟಿ, ಆಕ್ಸಲರೇಷನ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟೀಸ್ obtain. ನಮ್ಗೆ ಯಾವ್ದು ಬೇಕಾದ್ರೆ ಟು obtain the physical quantity. To obtain the physical quantity. ನಮ್ಗೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಬೇಕು ಅಂದಾಗ ಸೂಟೇಬಲ್ ಡೈಮೆನ್ಷನ್ಸ್ ಸೆಲೆಕ್ಟ್ ಮಾಡ್ಕೊತೀವಿ, ಪವರ್ಸ್ ಸೆಲೆಕ್ಟ್ ಮಾಡ್ಕೊತೀವಿ ಫಂಡಮೆಂಟಲ್ ಕ್ವಾಂಟಿಟೀಸ್. ಎಕ್ಸಾಂಪಲ್ ನಾವು ಹೇಳ್ತಾ ಇದ್ದೀವಿ m0 ತಗೊಂಡು L1 ತಗೊಂಡು t-1 ಪವರ್ ತಗೊಂಡ್ರೆ ಡೈಮೆನ್ಷನ್ ತಗೊಂಡ್ರೆ ನನಗೆ ಯಾವ ಕ್ವಾಂಟಿಟೀಸ್ ಆಗುತ್ತೆ? ವೆಲಾಸಿಟಿ. ಅಂದರೆ ನನ್ನ ಫಿಸಿಕಲ್ ಕ್ವಾಂಟಿಟಿ ವೆಲಾಸಿಟಿ ಬಂತು. ಯಾವಾಗ? ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ಈ ಎಕ್ಸಾಂಪಲ್ ರೈಸ್ ಮಾಡಿರೋ ಥರ ಮಾಡೋದು. ಅದೇ ಥರ -1 -2 ತಗೊಂಡ್ರೆ ಇದು ಆಕ್ಸಿಲರೇಷನ್. ಹಾಗಾಗಿಬಿಟ್ಟು ಪ್ರತಿಯೊಂದು ಕ್ವಾಂಟಿಟಿಗೂ ಚೇಂಜಸ್ ಇರುತ್ತೆ. ಡಿಫರೆಂಟ್ ಕ್ವಾಂಟಿಟೀಸ್ ಆರ್ ಡಿಫರೆಂಟ್ ಪವರ್ಸ್ ಆರ್ ಡೈಮೆನ್ಷನ್ಸ್ ಟು ದೇ ಫಂಡಮೆಂಟಲ್ ಫಿಸಿಕಲ್. ಯಾವ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಕಂಪೇರ್ ಮಾಡಿ 3 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಒಂದರಲ್ಲಿ ಇರೋತಾರೆ, ಇನ್ನೊಂದರಲ್ಲಿ ಇರಲ್ಲ, ಏನೋ ಚೇಂಜಸ್ ಇರುತ್ತೆ. ಎಕ್ಸಾಂಪಲ್ 0 1 ಸೇಮ್ ಇತ್ತು, -1 ಇತ್ತು, ವೆಲಾಸಿಟಿ -2 ಆಯಿತು. ಆ ಥರ ಚೇಂಜಸ್ ಇದ್ದೇ ಇರುತ್ತೆ ಅನ್ನೋದು ಹೇಳ್ತಾರೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ರೈಟ್ ಆನ್ ದಿ ಡೆಫಿನೇಷನ್. ಇಲ್ಲ ಡೈಮೆನ್ಷನ್ಸ್ಗೆ ಎಕ್ಸಾಂಪಲ್ ಬರ್ಕೊಂಬಿಡಿ. ಇಲ್ಲಿ ಡೈಮೆನ್ಷನ್ಸ್ ಡೆಫಿನೇಷನ್ ಆಯ್ತಲ್ವಾ? ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ವೆಲಾಸಿಟಿ dimensional is ಇದರ ಬಗ್ಗೆ. dimensional formula for velocity is already ಗೊತ್ತಿತ್ತಲ್ಲ, ಏನಂತ ಗೊತ್ತಿತ್ತು ನಮಗೆ? m0 l1 t-1 ಆಯ್ತಲ್ವಾ? ಇಲ್ಲಿ ಡೈಮೆನ್ಷನ್ಸ್ ಐಡೆಂಟಿಫೈ ಮಾಡಬೇಕು. ಈ ಕೊಟ್ಟಿರೋ ಎಕ್ಸಾಂಪಲ್ ಡೈಮೆನ್ಷನ್ಸ್ ಐಡೆಂಟಿಫೈ ಮಾಡಿದ್ರೆ ಹೆಂಗೆ ಮಾಡಿದ್ವಿ ನಾವು? ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ ಬರ್ಕೊಳ್ಳಿ. ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ 0 in mass. ಈ ಥರ ಐಡೆಂಟಿಫೈ ಮಾಡಬೇಕು. ಎಕ್ಸಾಂಪಲ್ ಕೇಳಿದ್ರೆ ನಾನು ಎಕ್ಸಾಂಪಲ್ ಕೊಟ್ಟು ವಾಟ್ ಈಸ್ ದಿ ಡೈಮೆನ್ಷನ್ ಆಫ್ ಮಾಸ್ ಅಂದ್ರೆ ಏನಂತ ಹೇಳ್ತೀರಾ? 0. ವಾಟ್ ಈಸ್ ದಿ ಡೈಮೆನ್ಷನ್ ಆಫ್ ಟೈಮ್? -1. ಕರೆಕ್ಟಾಗಿ ಕೇಳ್ಕೋಬೇಕು. ನಾನು ಯಾವ ಫಂಡಮೆಂಟಲ್ ಕ್ವಾಂಟಿಟಿ ಕೇಳ್ತೀನಿ ಅದನ್ನ ಆನ್ಸರ್ ಮಾಡಬೇಕು. ಎಲ್ಲವಕ್ಕೂ ಬರೀತಾ ಹೋಗ್ತೀವಿ ಅಷ್ಟೇ. ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ 0 in mass. ಮಾಸ್ ಏನಿದೆ? 0 ಇದೆ. ನೆಕ್ಸ್ಟ್ ಬರ್ಕೊಳ್ಳಿ 1 in 0 in mass, 1 in length and -1 in time. Now velocity physical quantity ತಗೊಂಡಾಗ ನಮಗೆ ಮಾಸ್ ಡೈಮೆನ್ಷನ್, ಲೆಂತ್ ಡೈಮೆನ್ಷನ್ ಮತ್ತು ಟೈಮ್ ಡೈಮೆನ್ಷನ್ಸ್ ಯಾವ ಥರ ಬರುತ್ತೆ ಅಂತ ಬರ್ದಿದ್ದೀನಿ. ಈ ಥರ ಎಲ್ಲ ಫಿಸಿಕಲ್ ಕ್ವಾಂಟಿಟಿಗೂ ಆಕ್ಸಲರೇಷನ್, ಫೋರ್ಸ್, ವರ್ಕ್ ಡನ್ ಯಾವ ತಗೊಂಡು ಕೂಡ ಡೈಮೆನ್ಷನ್ಸ್ ನೋಡಿ ಹೇಳ್ಬೋದು. ಮಾಸ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ಟೈಮ್ ಎಷ್ಟಿದೆ ಅಂತ ಈ ಥರ ನೀವು ಐಡೆಂಟಿಫೈ. ಅಲ್ಲಿಗೆ ಡೈಮೆನ್ಷನ್ಸ್ ಅಂದರೆ ಯಾವುದು? ಪವರ್ಸ್. 0 ಪವರ್ ಇದೆ ಮಾಸ್ಗೆ, ಟೈಮ್ಗೆ -1 ಇದೆ, ಲೆಂತ್ಗೆ +1 ಇದೆ ಅಂತ ಹೇಳ್ತಾ ಇದ್ದೀವಲ್ಲ, ಅವೇ ಡೈಮೆನ್ಷನ್ಸ್. ಅದನ್ನು ಡಿಫೈನ್ ಮಾಡೋದು ಅಂತ ಸಾಕು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಡೆಫಿನೇಷನ್ ಡೈಮೆನ್ಷನಲ್ ಈಕ್ವೇಷನ್. ಡೈಮೆನ್ಷನಲ್ ಈಕ್ವೇಷನ್. ನೀವು ಯಾವುದೇ ಒಂದು ಫಿಸಿಕಲ್ ಈಕ್ವೇಷನ್ಸ್ ನೋಡಿದ್ರೆ ಏನಂತ ಹೇಳ್ತೀರಾ ನೀವು? ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ ಸೈಡ್. ಇಲ್ಲೂ ಅಷ್ಟೇ
ನಾವೊಂದು ಕ್ವಾಂಟಿಟಿಯನ್ನು ತಗೊಂಡ್ರೆ ಅದಕ್ಕೆ ರಿಲೇಟ್ ಮಾಡಿರ್ತೀವಿ ಡೈಮೆನ್ಷನಲ್ ಫಾರ್ಮುಲಾ. ದಟ್ ಈಸ್ ನಥಿಂಗ್ ಬಟ್ ಎ ಡೈಮೆನ್ಷನಲ್ ಇಕ್ವೇಷನ್. ರೈಟ್ ಆನ್ ದಿ ಡೆಫಿನೇಷನ್. It is an equation which shows the relation between physical quantity and velocity of physical quantity, acceleration of physical quantity. Right side ಏನಿರುತ್ತೆ ಫಾರ್ಮುಲಾ ಇದೆ ಕಂಪ್ಲೀಟ್ ನಾವೇನು ಬರೀತೀವಲ್ಲ ಆ ಸ್ಕ್ವೇರ್ ಬ್ರಾಕೆಟ್ ಎಲ್ಲ ಒಂದು ಫಾರ್ಮುಲಾ and dimensional formula. Right side ಇರುತ್ತೆ ಲೆಫ್ಟ್ ಸೈಡ್ ಫಿಸಿಕಲ್ ಕ್ವಾಂಟಿಟಿ ಇರುತ್ತೆ, ಡೈಮೆನ್ಷನಲ್ ಫಾರ್ಮುಲಾ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀವಿ. ಅವೆರಡೂ ಮತ್ತೆ ರಿಲೇಷನ್ ಕೊಡೋದೇ ಡೈಮೆನ್ಷನಲ್ ಈಕ್ವೇಷನ್. ಎಕ್ಸಾಂಪಲ್ ಈ ತರ ನಾನು ನಿಮಗೆ ಈ ತರನೇ ಬರೀತಾ ಹೋಗ್ತೀನಿ. ವೆಲಾಸಿಟಿ ನಾವು ಬರೀತೀವಿ. ಯಾಕೆ ಬರೀತೀನಿ ಅಂದ್ರೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರು ಸಹ ಅರ್ಥ ಆಗ್ಬೇಕು ನಿಮಗೆ. ವೆಲಾಸಿಟಿಗೆ ಡೈಮೆನ್ಷನ್ಸ್ ಬರೆದ್ರೆ ಯಾವ ತರ ಬರೀತೀವಿ ನಾವು ಅಂತ ಗೊತ್ತಿದೆ ನಿಮ್ಗೆ. ಏನು ಬರೀತೀರಾ? m0 L1 and t-1 and the dimensional equation is always represented by the square bracket. ಇಲ್ಲಿಂದ ನೀವು ಈ ತರನೇ ಬರೀತೀರಿ. ನೀವು ಆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ನೀವು ಬರೀತಾ ಇರೋದು ಡೈಮೆನ್ಷನಲ್ ಈಕ್ವೇಷನ್ ಅನ್ನು. ಕ್ಲಿಯರ್ ಆಯ್ತಲ್ವಾ? ಈಗ ಡೆಫಿನೇಷನ್ಸ್ ನೀವು ಸ್ವಲ್ಪ ರಿಪೀಟೆಡ್ ಆಗಿ ಓದ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಿಮ್ಗೆ ಒಂದೇ ರೀತಿ ಡೆಫಿನೇಷನ್ಸ್ ಅಂತ ಅನಿಸುತ್ತೆ, ಇದು ಕ್ಲಾರಿಟಿ ಸಿಗಬೇಕು ನಿಮ್ಗೆ. ಡೆಫಿನೇಷನ್ಸ್ ಡೈಮೆನ್ಷನ್ಸ್ ಅಂದರೆ ಪವರ್ಸ್, ಡೈಮೆನ್ಷನಲ್ ಈಕ್ವೇಷನ್ ಅಂದರೆ ಇಟ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಕ್ವಾಂಟಿಟಿ ಆ್ಯಂಡ್ ದಿ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಏನು ಬರ್ಕೊಂಡು ಫಸ್ಟ್ಗೆ ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಏನು ಮಾಡ್ತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ಎಕ್ಸ್ಪ್ರೆಸ್ಡ್ ಇನ್ ಪವರ್ಸ್ ಆರ್ ಡೈಮೆನ್ಷನ್ಸ್. ಅದನ್ನು ಕ್ಲಿಯಾರಿಟಿ ಸಿಗ್ತಾ ಹೋಗ್ಬೇಕು ನಿಮಗೆ. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಆಯ್ತಲ್ವಾ? ನೆಕ್ಸ್ಟ್ ರೈಟ್ ಔಟ್ ಹೇಳಿ dimensional formula for some important physical quantities. ನಂಬರ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ, ಎಲ್ಲದಕ್ಕೂ ಬರೆಯೋದಾಗಲ್ಲ. ಕೆಲವಾರು ನಿಮ್ಗೆ ಗೊತ್ತಾಗಬೇಕು ಯಾವ ಬೇಸಿಸ್ ಮೇಲೆ ನಾವು ಬರೀತೀವಿ ಅನ್ನೋದನ್ನ ನಾವು ಕೆಲವು ಬರ್ಕೊಳ್ಳಿ. ನಾನು ಫಾಸ್ಟಾಗಿ ಬರೆದಿರ್ತೀನಿ, ಹಾಗೆ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಕೇಳ್ಬೋದು. ಅದನ್ನು ಎಕ್ಸ್ಪ್ಲನೇಷನ್ಸಲ್ಲಿ ಏನಾದರೂ ಕ್ಲಿಯರಿಟಿ ಇಲ್ಲ ಅಂದರೆ ಇಲ್ಲ ಹೇಳ್ತಾ ಹೋಗ್ಬೇಕು, ಕೇಳ್ಕೊಡಿ ನೀಟಾಗಿ. ದ ಫಸ್ಟ್ ಒನ್ ಏರಿಯಾ. ಯಾವ ಥರ ಬರೀತೀವಿ ಅನ್ನೋದು ನಿಮ್ಮ ಪ್ಲ್ಯಾನ್. ಏರಿಯಾ ಏನು ತೊಗೊಳ್ಬೇಕು ನಾವು? ಲೆಂತ್ ಇಂಟು ಬ್ರಾಕೆಟ್ಸ್. ನಿಮಗೆ ಮಟೀರಿಯಲ್ ಕೊಡ್ತೀವಲ್ವ, ಅದರಲ್ಲಿ ನಂಬರ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್, ಅದಕ್ಕೆ ರಿಲೇಷನ್ಸ್ ಆ್ಯಂಡ್ ಆಲ್ಸೋ ಡೈಮೆನ್ಷನಲ್ ಫಾರ್ಮುಲಾ ಇರುತ್ತೆ. ಜಸ್ಟ್ ನೀವು ಒಂದು ಫಾಲೋ ಮಾಡಿ ಗೊತ್ತಾಗುತ್ತೆ. ಲೆಂತ್ಗೆ ಡೈಮೆನ್ಷನ್ಸ್ ಏನು ಬರೀತೀವಿ ನೀವು? L1 M ಇರಲ್ಲ, T ಇರಲ್ಲ. therefore LMT ಅಂತ ತಗೊಂಡ್ರೆ L is 1, ಲೆಂತ್ ಇಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ, ಟೈಮ್ ಮತ್ತು ಮಾಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇಂಟು ಬ್ರೆಡ್ ಇಸ್ ಆಲ್ಸೋ ಒನ್ ಆಫ್ ದಿ ಲೆಂತ್. ಅದು ಸ್ಕ್ವಯರ್ ಇಲ್ಲ, L1 ಬರ್ಕೊಡ್ತೀನಿ, M0 E0. ಫೈನಲಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. L1 ಇದೆ, ಇಲ್ಲಿ 1 ಇದೆ, ಆ್ಯಡ್ ಆಗುತ್ತೆ ಮಲ್ಟಿಪ್ಲಿಕೇಶನಲ್ಲಿ. L1 + 1 1 + 1 ಅಂದರೆ ಎಷ್ಟಾಗುತ್ತೆ ಡೈರೆಕ್ಟ್ ಬರೀಬೋದಲ್ವಾ? ಏನು ಬರೀಬೋದು ನಾವು? L M0 + 0 0 0 + 0 ಟೈಮ್ ಇಸ್ ಆಲ್ಸೋ 0. ಇನ್ನೂ ಈಸಿ ಅಂದರೆ ನೀವು ಇಷ್ಟೇ ಬರೀಬೋದು. ನೀವು ಕೆಲವು ಬುಕ್ ರೆಫರ್ ಮಾಡಿದ್ರೆ L2 ಅಂತ ಇದೆ ಅಂದರೆ ಅದು 2 ಡೈಮೆನ್ಷನ್ಸ್ ಅಂದರೆ ಅದು ಏರಿಯಾ. ಮಾಸ್ ಇಲ್ಲ, ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ನಾನು ಬರೀತಾ ಇಲ್ಲ. M0ನ ಬರೀಬಾರ್ದು, T. ಇನ್ನೊಂದು ಎಕ್ಸಾಂಪಲ್, ನಿಮಗೆ M0 ಹಾಕಿದಾಗ ನೀವೇನಾದ್ರು ಬಿಟ್ಟಿದ್ದೀರ ಅಂದರೆ ಅದು M1 ಅಂತ ಕನ್ಸಿಡರ್ ಆಗುತ್ತೆ. ಎಕ್ಸಾಂಪಲ್ ನಾವಿಲ್ಲಿ L1 ಬರೀದಂಗೆ ಬಿಡ್ಬೋದು. ನಾನು ಏನು ಬರಲಿಲ್ಲ ಅಂದರೆ 1 ಅಂತಲೇ ಅರ್ಥ. -1 ನಾನು ಬರೀತೀರ. ಮತ್ತು ನೀವೇನು ಬರಲಿಲ್ಲ ಅಂದರೆ 0 ಅನ್ಕೋಬಾರ್ದು. 0 ಇದ್ದರೆ ಬರೀಲೇಬೇಕು ನೀವು, ಇಲ್ಲ ಅದರ ಟರ್ಮ್ನ ಬಿಡಬೇಕಾಗಿದೆ. ನೋಡಿ ಇದು ಬಿಟ್ಟಿದ್ದೀನಿ ನಾನು. M0 ಟರ್ಮ್ ಬಿಟ್ಬಿಡಿ, T0 ಬಿಡಿ. ಫೈನಲಿ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಏರಿಯಾ ಏನು ಬರೀಬೋದು? L2. ಯಾಕೆ ಬರೀತೀವಿ ಅನ್ನೋದನ್ನು ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಕ್ಲಾರಿಟಿ ಸಿಗ್ತಾ ನಿಮಗೆ? ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ತಾ ಇದ್ದೀನಿ ನಾನು. ದ ಸೆಕೆಂಡ್ ಎಕ್ಸಾಂಪಲ್ ಈಸ್ ವಾಲ್ಯೂಮ್.
ಲೆಂತ್ ಇಂಟು ಬ್ರೆಡ್ತ್ ಇಂಟು ನೀವು ಸ್ಕ್ರೀನ್ಶಾಟ್ ತಗೋಬೇಕಾಗಿರುತ್ತೆ, ಇಲ್ಲ ಅಂತ ಎಕ್ಸಾಂಪಲ್ಸ್ ಬರೆಯೋಕ್ಕಾಗಲ್ಲ ಬೇಗ. ಹೈಟ್ ಲೆಂತ್ L1, breadth is also L1, ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಹೈಟ್ is also one of the length, mass times zeros, ಆ zeros ನಾವು ಬಿಡ್ತಾ ಇದ್ದೀವಿ, ಗೊತ್ತಿದೆ ನಿಮಗೆ. therefore the dimensional formula for volume is L cube ಅಂತ ಬರುತ್ತೆ. The third example is basic examples ಗೊತ್ತಿರಬೇಕಾಗಿರುತ್ತೆ ನಿಮಗೆ. The density ಅಂದರೆ ಗೊತ್ತಿರಬಹುದಾ ನಿಮಗೆ ರಿಲೇಷನ್? ಇಟ್ ಈಸ್ ಅ ರೇಷಿಯೋ ಆಫ್ ಮಾಸ್ ಟು ದಿ ವಾಲ್ಯೂಮ್. ಮಾಸ್ ಅಂದರೆ ಡೆಫಿನಿಷನ್ ಏನು ಬರೀತೀವಿ ನಾವು? L0 m1 T0 ಬೈ ವಾಲ್ಯೂಮ್ ಆಲ್ರೆಡಿ ಗೊತ್ತಿದೆ ನನಗೆ. L ಕ್ಯೂಬ್ ಅಂದರೆ m ಇಲ್ವಾ ಇಲ್ಲ, ಬಟ್ ಇದು ಗೊತ್ತಾಗಲಿ ಅಂತ ಬರೀತಾ ಇದ್ದೀನಿ, ಬರೆದಿಲ್ಲ ಅಂದರೆ ಇಲ್ಲ. therefore the final answer is 0. ಇದು ಮೇಲೆ ಬಂದರೆ ಪ್ಲಸ್ ಇರೋದ್ರಿಂದ -3. therefore 0 - 3 ಏನಾಗುತ್ತೆ? L - 3. m1 ಇದೆ, 0 ಇದೆ, 1 ಇದೆ. T0 ಇದೆ, 0 ಇದೆ, T0. ಅರ್ಥ ಆಗ್ತದೆ ಅಲ್ವಾ? ಈ ಥರ ನೀವು ಲೆಂತ್ ಮಾಸ್ ಟೈಮ್ನ ಬರೀತಾ ಹೋಗ್ತಾರೆ. ಡೆನ್ಸಿಟಿಗೆ ನೀವು ಫೈನಲ್ ಆಗಿ ಟಿ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. m1 TL - 3. The next term is, or the next quantity is force. ನಾವು ಮೆಥಡ್ಸ್ ಯಾವ ಥರ ಬರೀಬೇಕು ಅಂತ ಕಲಿಸಿ. ವಾಟ್ ಈಸ್ ಮೀನ್ ಬೈ ಫೋರ್ಸ್? ಈ ಬೇಸಿಕ್ ನಾಲೆಡ್ಜ್ ಇರಬೇಕು ನಿಮಗೆ. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ಆಕ್ಸಲರೇಷನ್. F is equal to m into a. ಮಾಸ್ m1 L0 T0. ಆಕ್ಸಲರೇಷನ್ ಆಲ್ರೆಡಿ ನಾನು ಹೇಳಿದ್ದೆ. ಯಾವ ಥರ ಹೇಳಿದ್ದೆ? ಪ್ರೀವಿಯಸ್ ವಿಡಿಯೋ ನೀವು ನೋಡ್ಕೊಳ್ಳಿ, ಪ್ಲೇ ಮಾಡಿ, ಇಂಪಾರ್ಟೆಂಟ್ ಬರೆದಿದ್ದೆ. ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ. ಫೈನಲಿ ಏನು ಬರುತ್ತೆ ಆನ್ಸರ್? L1 T - 2 ಬರುತ್ತೆ. ನೋಡ್ಕೋಬೋದು, ಮುಂಚೆ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಯಾಕೆ ಬರೀಬೇಕು ಅಂತ. ಫೈನಲಿ m1 m0 ಇದೆ, ಮಲ್ಟಿಪ್ಲಿಕೇಶನ್ ಆ್ಯಡ್ ಆಗಿದೆ. 1 + 0 1, 0 + 1 1. ಲೈನ್ಗೆ ಟೈಮ್ 0 ಇದೆ, ಮೈನಸ್ ಇದೆ, 0 - 2 -2. ದಿಸ್ ಇಸ್ ದ ಡೈಮೆನ್ಷನ್ ಫಾರ್ ಫೋರ್ಸ್. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಬರ್ತೀನಿ ನಾನು. ಕ್ಲಿಯರ್ ಆಯ್ತಲ್ವಾ? ಬೇಗ ಬರ್ಕೊಂಡಿರ್ಬೇಕು ನೀವು. ಫೋರ್ಸ್ ಆಯಿತು. ಇನ್ನೂ ಭಾಳ ಎಕ್ಸಾಂಪಲ್ಸ್ ಇದೆ, ಅದು ನಿಮ್ಮ ಮಟೀರಿಯಲ್ ಇರುತ್ತೆ, ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು ನಿಮಗೆ. ಫಿಫ್ತ್ ಒನ್, ವರ್ಕ್ ಡನ್. ವರ್ಕ್ ಅಂದರೆ ಯಾವ ಥರ ಡಿಫೈನ್ ಮಾಡ್ತೀರಾ? ವರ್ಕ್ ಡನ್ ಅಂದರೆ ಇಟ್ ಈಸ್ ದಿ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನಂಬರ್ ಆಫ್ ಎಕ್ಸಾಂಪಲ್ಸ್ ಬರೀಬೋದು. ಫೋರ್ಸ್ಗೆ ಆಲ್ರೆಡಿ ನೀವು ಬರ್ಕೊಂಡಿದ್ದೀರಾ ಪ್ರೀವಿಯಸ್ ಇದರಲ್ಲಿ. ಆ ಫೋರ್ತ್ ಎಕ್ಸಾಂಪಲಲ್ಲಿ ಏನು ಬರೆದಿದ್ದೀರಾ? ಫೋರ್ಸ್ಗೆ m1 L1 T - 2 ಬರ್ತಿದ್ರು. m1 L1 T - 2 ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್ ಅಲ್ವಾ? L1 ಬರೀತೀನಿ, ಇಲ್ಲಾಂದರೆ m0 ಲೆಂತ್, ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್ L1 T0. ಫೈನಲಿ ವಿ ರೈಟ್ ದಿ ಡೈಮೆನ್ಷನ್ ಫಾರ್ ದಿ ವರ್ಕ್ ಡನ್. 1 + 0 1, 1 + 1 2, -2 0, T to the power of -. ಈ ಥರ ನಂಬರ್ ಆಫ್ ಎಕ್ಸಾಂಪಲ್ಸ್ ಬರೀಬೋದು. ಆಕ್ಸಲರೇಷನ್ ಒಂದು ನಿಮಗೆ ಕನ್ಫ್ಯೂಸ್ ಆದರೆ ಇನ್ನೊಂದು ಟೈಮ್ ನೀವು ಬರೆದಿರ್ತೀನಿ, ನೋಡ್ಕೊಳ್ಳಿ, ಕಂಪೇರ್ ಮಾಡ್ತೀನಿ ನೀವು. ಯಾಕೆ ಆಕ್ಸಲರೇಷನ್ ಸರ್ ಹೇಳಿಲ್ಲ ಅನ್ನೋದು ಬೇಡ, ಫಸ್ಟ್ ನಿಮಗೆ ಗೊತ್ತಿರಬೇಕು. ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಏನು ತಗೊಳ್ತೀರಾ? ಟೈಮ್. ವೆಲಾಸಿಟಿ ಡೈಮೆನ್ಷನ್ಸ್ ಗೊತ್ತಿತ್ತಲ್ಲ ನಿಮಗೆ. m0 L1 T - 1 all divided by m0 L0 T1. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ? ಆಕ್ಸಲರೇಷನ್ಗೆ ನೋಡ್ಕೊಳ್ಳಿ, ನೀವು ಒಂದು ಟೈಮ್ ಫಾಲೋ ಅಪ್ ಮಾಡಬೇಕು, ಇದು ಗೊತ್ತಾಗುತ್ತೆ. 0 0 ಇದೆ mಗೆ, therefore m to the power of 0. 1 ಇದೆ, 0 ಇದೆ, L1 -1 ಇದೆ, +1 ಮೇಲೆ ಬಂದರೆ -1 -1 -1 ಏನಾಗುತ್ತೆ? -2. ಈ ಥರ ನೀವು ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಡೈಮೆನ್ಷನ್ಸ್ ಬರೀಬೇಕಾದ್ರೆ ಫಸ್ಟ್ ವಿ ನೋ ದಿ ರಿಲೇಷನ್. ಆ ರಿಲೇಷನ್ ಗೊತ್ತಿರಬೇಕಿಲ್ಲ.
ವೆಲಾಸಿಟಿ ಅಂದರೆ ಆಕ್ಸಲರೇಷನ್ ಅಂದರೆ ಫೋರ್ಸ್ ಅಂದರೆ ಇದು ನೆಕ್ಸ್ಟ್ ಬರುತ್ತೆ ಇಂಪಲ್ಸ್ ಮೊಮೆಂಟಮ್ ಈ ಥರ ನಂಬರ್ ಆಫ್ ಎಕ್ಸಾಂಪಲ್ಸ್ ಸ್ಟಡಿ ಮಾಡ್ತೀರಾ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ಬೋದು ರಿಲೇಷನ್ಸ್ ಆಗಿದೆ ಅರ್ಥಾಯ್ತಲ್ವಾ ಈ ಥರ ನೀವು ಸ್ಟಡಿ ಮಾಡ್ತಾ ಹೋದರೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕಾನ್ಸೆಪ್ಟ್ ಇದೆ ಅಂದರೆ ವಾಟ್ ಆರ್ ದಿ ಯೂಸಸ್ ಆಫ್ ಡೈಮೆನ್ಷನ್ಸ್ ಆರ್ ಡೈಮೆನ್ಷನ್ ಅನಾಲಿಸಿಸ್ ಅಂತ ಅಲ್ಲಿ 3 ಮಾರ್ಕ್ಸ್ಗೆ ನಿಮ್ಗೆ ಕವರ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು